ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ, ಲಂಗ್ ಕ್ಯಾನ್ಸರ್ ಆಗಬಹುದೇ, ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ, ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. Police have conducted raids and made a number of arrests over the illegal trafficking of kidneys. At least 5 people are in custody, including 2 associated with one of India's most prestigious hospitals. Our Sumnina Udas reports. Human kidneys. ಇವನ ಹೆಸರು ಚಂದ್ರು ಅಂತ. ಸಖತ್ ಪುಕ್ಲಾರಿ. ಪ್ರತಿಯೊಂದು ವಿಚಾರಕ್ಕೂ ಭಯ ಪಡ್ತಾನೆ ಇರ್ತಾನೆ. ಸ್ವಾಮೀಜಿ ಒಬ್ಬರು, ನೀವು ಯಾವುದೇ ಕಾರಣಕ್ಕೂ ಕಟ್ಟಿಂಗು ಶೇವಿಂಗು ಮಾಡಬೇಡ, ಮಾಡಿದ್ರೆ ಸತ್ತೋಗ್ತೀಯ ಅಂದ್ರದು. ಅದಕ್ಕೆ ಕೂದಲಿಗೆ ಕತ್ರಿನೇ ಮುಡಿಸಿಲ್ಲ. ಯಾಕೋ ಇಷ್ಟೊಂದು ಭಯ ಪಡ್ತೀಯಾ ಅಂದರೆ ಅದು ನನಗೆ ಬ್ಲಡ್ಡಲ್ಲೇ ಬಂದಿದೆ ಅಂತಾನೆ. ಈತ ಭಯ ಪಡೋದಕ್ಕೂ ಒಂದು ಕಾರಣ ಇದೆ.
ಅದೇನು ಗೊತ್ತಾ? ಜಸ್ಟ್ ವಾಚ್ ಇಟ್. ಏನ್ರು ನಿಮ್ಮ ಅವತಾರಲ್ಲಿ ಇನ್ನೂ ಕೆಲ್ಸಕ್ಕೆ ಟೈಮ್ ಆಗಿಲ್ವೇನ್ರು ನಿಮಗೆ? ಏ ಮಂಜ, ಸಾಮಾನು ನೋಡ್ಕೊಳ್ಳಲಿ. ಅದೇ ಕಣ ತಪ್ಪಲೆ. ಯಾವನವನ್ನ ಅಡ್ಕಸ್ಬಿ ಕಾಲ್ ತೆಗೆಯಲ್ಲೇ. ಲೈ, ಭಯ ಆಗುತ್ತೆ ಕಣೋ. ಏನು ಭಯ ಪಡ್ಬೇಡ. ಬಲ್ಬ್ಗೆ ನೀರ್ ಬಿದ್ಮೇಲೆ ಪಟ್ ಅಂತ ಹೊಡೆಯುತ್ತೆ, ಹಂಗೆ ಇರುತ್ತಾ? ಪಟ್ ಅಂತ ಕಣ ಬಲ್ಬ್. ನನ್ನ ಮಗನಿಗೆ ಪಟ್ ಅಂತ. ಮಗ, ಬಾರ ಬಾರ ಬಾರ, ಬೇಗ ಬಾ. ನನ್ನ ಮಗಂದು ಯಾವಾಗಲೂ ಇದ್ದಿತ್ತೆ. ಯಾಕಪ್ಪ ಹಿಂಗಿಲ್ಲ ಮಂಜ? ಮಂಜ ಮಂಜ ಮಂಜ, ಬಲ್ಬ್ ಪಟ್ ಅಂತ ಹೊಡಿತಲೆ. ಹೊಡ್ದ ಅಂದ್ರೆ ನೀನು ಹೀರೋನ್ ಕೆಡುಕೊಳ್ಳೋಣ ಅನ್ನಷ್ಟಲ್ಲಿ ಹೇಳ್ಸ್ಬಿಟ್ಟಲ್ಲ ಅಲ್ಲಿ. ನಿನ್ ಸಾಮಾನಲ್ಲಿ ಸಿದ್ಧ ಸಿದ್ಧ ಎದ್ದಳು, ಭಯ ಆಗುತ್ತೆ ಎದ್ದಳು. ಬಲ್ಬ್ ಪಟ್ ಅಂತ ಹೊಡಿತಲೆ. ಬಲ್ಬ್ ಹೊಡೆದ್ರೆ ಹೊಸ ಬಲ್ಬ್ ತರ ಸುಮ್ನೆ ಮಲ್ಕೊಳ್ಳಲೆ. ಭಯ ಆಗ್ತಿದಲೆ. ನಿಮ್ ಸಾಮಾನಲ್ಲಿ ಏನಾ ಬಲ್ಬು, ನಿಮ್ ಸಾಮಾನು. ತಪ್ಪಲೆ ಕಣು, ಹಿಂಗ್ ಜಾಬ್ ಸೊದ್ದೆ. ಸಾಮಾನು ಕೆಟ್ಟ ಕನ್ಸು, ಯಾಕೋ ಭಯ ಆಗುತ್ತಲ್ಲಿ. ಏಯ್ ಪುಕ್ಕಲ್ ನನ್ನ ಮಗನೇ, ಇಂಥ ನನ್ನ ಮಗನ ಜೊತೆಲಿ ಇಟ್ಕೊಂಡಿದೀವಲ್ಲ. ಮುಚ್ಕೊಂಡ್ ಮಲ್ಕೊಳ್ಳ. ಬಿಡಲ್ಲ ನನ್ ಮಗ. ಏನ್ ಮಾಡೋದು? ಎದ್ದಳ್ರಲ್ಲಿ ಕೆಲ್ಸಕ್ಕನ ಹೋಗೋಣ. ನಮ್ಮನ್ ದಿನ ಟೈಗರ್ ಬೈತಾನೆ. ನನ್ನ ಹಣೆ ಬರೋ ದಿನ ಏನೋ ಅನುಭವಿಸ್ಲೇಬೇಕು. ಎದ್ದಳ್ರಲ್ಲಿ, ರೆಡಿ ಆಗ್ರ ಫಸ್ಟು. ನಾನು ಪಾರ್ಕಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ನೀವು ಕೆಲ್ಸಕ್ಕೆ ಹೋಗಿರ್ಬೇಕು. ಆನೆ ಮೇಲೆ ಅಂಬಾರಿ, ನಗತಾ ತಿನ್ನು ಬಂಗಾರಿ, ಮಾಡ್ಬೇಡ ನೀ ಕಿರಿಕಿರಿ. ಗೊತ್ತಾಯ್ತಾ? ಅಲ್ಲಿ ನೋಡು, ಬಂದ ನೋಡು ನಿಮ್ ಪುಕ್ಕಲ್ ಮಾಮ ಚಂದ್ರು. ಏನಯ್ಯ ಚಂದ್ರು? ಹಾಯ್, ಚೆನ್ನಾಗಿದ್ಯಾನಯ್ಯ? ಯಾಕೋ ಅಳ್ತಾ ಇದೀಯಾ? ಅವ್ನು ಹಂಗೇನಪ್ಪ ಹಠ ಮಾಡೋ ಜಾಸ್ತಿ. ಬಾ ಕೂತ್ಕೋ. ಏನಪ್ಪ ಸಮಾಚಾರ? ಕಾಪಿ ಗಿಪಿ ಕುಡ್ದ? ನಂದು ಈಗ ಜಸ್ಟ್ ಆಯ್ತು ಸರ್, ವಾಕ್ ಮಾಡ್ಕೊ ಬಂದೆ. ಡೈಲಿ ಬಂದು ನಿಮ್ಮ ಮುಖ ನೋಡಿದ್ರೆ ಒಂಥರ ಖುಷಿ. ನನಗೂ ಅಷ್ಟೇನಪ್ಪ. ಪ್ರತಿದಿನ ಮೀಟ್ ಮಾಡುವಂತಹ ವ್ಯಕ್ತಿಗಳು ಬರ್ದೆ ಹೋದ್ರೆ ಬೇಜಾರು. ಯಾಕೆ ಏನಾಯ್ತು, ಯಾಕೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬಂದಲ್ಲ ಬೇಷ್. ಆದ್ರೂ ನೋಡಿ, ಈ ಏಜ್ ಅಲ್ಲಿ ಇನ್ನೂ ಹೆಂಗಾಗಿದ್ದೀರಾ? ಇದ್ದೀನಲ್ಲ. ಮುಂಚೆ ಹೆಂಗೆಗೋ ಇದ್ದೆ, ಇವಾಗ ಹೆಂಗಾಗಿದ್ದೀನಿ ಅಷ್ಟೇ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕಂತ ಆಸೆ. ಕೇಳಪ್ಪ. ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಸ್ವಲ್ಪ. ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ನನ್ನ ಅನಿಸಿಕೆ ಒಂದು, ಲವ್ ಮಾಡಬಾರ್ದು ಅನ್ಸುತ್ತೆ, ಲವ್ ಮಾಡ್ಬೇಕು ಅನ್ಸುತ್ತೆ. ಎರಡೂ ಇರ್ಬೇಕಣ್ಣ ಮನುಷ್ಯನಿಗೆ. ಅದಾಗಿ ತಾನಾಗಿ ಹೆಣ್ಣು ಒಂದು ಬಂದ್ರೆ ನೀನ್ ಹೆಣ್ಣನ್ನು ಲವ್ ಮಾಡ್ಬೋದು. ಇಲ್ಲ ಮನೆಯವರೆಲ್ಲ ಸೇರ್ಕೊಂಡು ನಿನಗೆ ಮದುವೆ ಮಾಡಿಸಿದ್ರೆ ಅರೇಂಜ್ಡ್ ಮದುವೆ ಆಗ್ಬೋದು. ಅದಕ್ಕೆ ದೊಡ್ಡವನು ಹೇಳ್ತಾರೆ, ಆನೆಯನ್ನು ಕಟ್ಟಿ ಕಟ್ಟಿ ಪಳಗಿಸಬೇಕು, ಕುದುರೆಯನ್ನು ಓಡಿಸಿ ಓಡಿಸಿ ಪಳಗಿಸಬೇಕು, ಹೆಣ್ಣನ್ನು ಒಲಿಸಿ ಒಲಿಸಿ ಪಳಗಿಸಬೇಕು ಅಂತ. ಈ ಪ್ರೇಮ ಪ್ರೀತಿ ಎಲ್ಲ ಹೇಳಿ ಕೇಳಿ ಬರಲ್ಲ, ಆಕಸ್ಮಿಕ, ಅನ್ಎಕ್ಸ್ಪೆಕ್ಟೆಡ್. ಅದು ನೀನ್ ಅನ್ಕೊಂಡವ್ರನ್ನ ಲವ್ ಮಾಡೋ ಹಾಗಿಲ್ಲ. ಒಂದ್ ಪಕ್ಷ ಪಾರ್ಕ್ ನಲ್ಲಿ ಓಡಾಡ್ತಿದ್ಯಾ, ಎದುರುಗಡೆ ಇನ್ನೊಂದು ಹುಡುಗಿ ಬರ್ತಾಳೆ, ನೀನ್ ಅವಳು ನೋಡ್ತೀಯಾ, ಅವಳು ನಿನ್ ನೋಡ್ತಾಳೆ, ನಿಮ್ಮಿಬ್ಬರಿಗೂ ಪ್ರೇಮ ಅಂಕುರಾಗುತ್ತೆ. ಅಲ್ಲಿಂದ ಪ್ರೇಮ ಪ್ರೀತಿ ಪ್ರಣಯ ಆಗ್ತಾ ಇರುತ್ತೆ. ಬಹುಶಃ ಅವಳು ನಿನಗೆ ಈ ಪಾರ್ಕ್ ನಲ್ಲಿ ಸಿಗಬಹುದು. ದಯವಿಟ್ಟು ನಾನು ಬಿಟ್ಬಿಡಿ. ನನಗೆ ಈ ಲವ್ ಬಗ್ಗೆ ಆಗ್ಲಿ ಯಾವ್ದ್ರ ಬಗ್ಗೆನೂ ಐಡಿಯಾ ಇಲ್ಲ. ನನಗೆ ಬೆಳಗ್ಗೆ ಬೆಳಗ್ಗೆ ಇದೇ ಟೈಮ್ಗೆ ಬಾರಪ್ಪ. ಹಾ ಬಾರಪ್ಪ, ಹೋಗೋಣ. ಹಾ ಬಾ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ನಮ್ಮ ನೈಟಿಂಗೇಲ್ ಶಾಲೆಯ ಶಾಲಾ ವ್ಯವಸ್ಥಾಪಕರ ಪರವಾಗಿ, ನನ್ನ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿನ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಪುಣ್ಯಾಚರಣೆ. ಹಾಗೆಯೇ ಈ ದಿನದಂದು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ನಮ್ಮ ಕಾರ್ಪೊರೇಟರ್ ಆದ ಸೂರ್ಯ ಪಾಳೆಗಾರರವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಬರಲಿದ್ದಾರೆ. ಅವರನ್ನು ನಾವೀಗ ಈ ಸಭೆಗೆ ಸ್ವಾಗತಿಸೋಣ. ಈ ಶುಭ ಸಮಾರಂಭದಂದು ಮಕ್ಕಳ ದಿನಾಚರಣೆಯ ಬಗ್ಗೆ
ನಿಮ್ಮನ್ನುದ್ದೇಶಿಸಿ ಸೂರ್ಯ ಪಾಳೇಗಾರ್ ಅವರು ಈಗ ಒಂದೆರಡು ಮಾತನಾಡಲಿದ್ದಾರೆ. ನಮಸ್ಕಾರ. ತಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳೇ, ನೀವೆಲ್ಲ ನಮ್ಮ ದೇಶದ ಮುಂದಿನ ಭವಿಷ್ಯದ ನಾಯಕರು. ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ನಾನಿದ್ದೇನೆ. ನೀವೆಲ್ಲರೂ ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು. ಮಕ್ಕಳೇ, ನೀವೇ ನನ್ನ ಆಸ್ತಿ. ನೀವಿಲ್ಲದೆ ನಾನಿಲ್ಲ. ಈ ಕ್ಷೇತ್ರದ ಬಡ ಮಕ್ಕಳಿಗಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ನಾನೇನು ಮಾಡಲು ಸಿದ್ಧ. ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ನಿಮ್ಮ ಸುಖವೇ ನನ್ನ ಸುಖ. ಬಸವಣ್ಣನವರು ಒಂದು ಮಾತು ಹೇಳಿದ್ದಾರೆ, ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಇವರ ತತ್ವನೇ ನಾನು ಪಾಲಿಸ್ತಾ ಇರೋದು. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಚಂದ್ರು ಚಂದ್ರು ಕೆಡ್ಕೊಂಡ್ಬಿಟ್ಟಾಳ ಕಣ. ಏನ ಹಂಗಾದ್ರೆ ನಾನು ಹೋಗ್ತೀನಿ ಕಣ. ಇಟ್ಟು ಕೆಡ್ಕೊಂಡಾಳ ಕಣ. ದಿನ ನಿಮ್ಗೆ ಏನೋ ಕೆಡವಿರೋ ಸಮಾಧಾನ. ಟೈಗರ್ ಬಂದ್ರೆ ಇಂಗ್ಲಿಷ್ ಅಲ್ಲೇ ಸಾಯಿಸ್ಬಿಡ್ತಾನೆ. ಸರಿ ಬಿಡು, ಏನೋ ಒಂದು ಮಾಡ್ತೀನಿ. ಯಾಕೋ ಹಿಂಗ್ ಬಿಡ್ಕೊಂತೀಯ? ಬಾಗ್ಲು ಇದ್ದಿದ್ದೆ ಇವ್ನ್ದು. ಎಂತ ಕೆಲಸ ಮಾಡಿದ್ದೇವೆ. What is this? You stupid idiot! Can't you look properly? No. Where is Chandru? Culling my head. Useless fellow. Go and do your kelsa. Nonsense. My man head shelling. This nonsense. ಹೆಂಗ್ ನಡೀತಿದ್ಯಪ್ಪ ಚಂದ್ರು ಇನ್ನಿನ ಪಿಜ್ಜಾ ಡೆಲಿವರಿ ಕೆಲಸ? ದಾದಾ, ಕೆಲ್ಸನೂ ಆರಾಮಾಗಿದೆ, ಜೀವನನೂ ಆರಾಮಾಗಿದೆ, ಸಖತ್ತಾಗಿದ್ದೀನಿ. ನೋಡು, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತಿದ್ದೆ, ಭಾಳ ದಿವಸದಿಂದ ಇಟ್ಕೊಂಡಿದ್ದೆ. ವಿಷಯನ? ಬಾಯಿಲ್ಲಿ ಒಂದು ಹುಡುಗಿ ಈ ಪಾರ್ಕ್ನಲ್ಲಿ ನಿನ್ನ 3 ತಿಂಗಳಿಂದ ಲವ್ ಮಾಡ್ತಿದ್ದಾಳೆ. ಸುಮ್ಮನೆ ದಾದಾ, ನಾನು ಅವತ್ತು ಹೇಳಿದ್ದೀನಿ ನನ್ಗೆ ಲವ್ ಗಿವಲ್ಲಿ ಇಷ್ಟ ಆಗಲ್ಲ, ಸಿಂಗಲ್ ಲೈಫಲ್ಲಿ ಆರಾಮಾಗಿದ್ದೀನಿ. ನೀನ್ ಅಂತೆ ಕಣಿಯ, ಆದ್ರೆ ಆ ಹುಡುಗಿ ಬಿಡಬೇಕಲ್ಲ, ಆ ಹುಡುಗಿ ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ. ದಾದಾ ಹಿಂಗಿದೆ, ನಾನು ಆ ಹುಡುಗನ ಬಹಳ ಇಷ್ಟಪಟ್ಟಿದ್ದೇನೆ. ನೋಡಯ್ಯ, ನಾವು ಹಿಂದೆ ಹೋಗೋ ಬದಲು ನಮ್ಮ ಹಿಂದೆ ಬರೋನ ನಾವು ನೆನೆಸ್ಕೊಂಡು ಅನ್ಸ್ಕೊಂಡು ಅವ್ರು ಲವ್ ಮಾಡಿದ್ರೆ ಬಹಳ ಒಳ್ಳೇದು. ದಾದಾ, ನೀವು ಹೇಳೋ ಲಾಜಿಕ್ ಚೆನ್ನಾಗಿದೆ, ಆದ್ರೆ ಸಿಂಗಲ್ ಲೈಫಲ್ಲಿ ನಾನು ಆರಾಮಾಗಿದ್ದೀನಿ. ಈ ಲವ್ ಗಿವ್ ನನಗೆ ಬೇಡ. ನೋಡಿ, ಇವತ್ತು ಅವಳು ನಿನ್ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾಳೆ, ಮನ್ಸು ಮಾಡಿದ್ದಾಳೆ. ಹೆಂಗಾದ್ರೂ ಮಾಡಿ ದಾದಾ ನನಗೆ ಅವನ್ನ ಮೀಟ್ ಮಾಡಿಸಿ ಅಂದಿದ್ದಾಳೆ. ಅವಳು ಇದೇ ಪಾರ್ಕ್ ನಲ್ಲಿ ಇಲ್ಲೇ ಇದೇ ಪಾರ್ಕ್ ಅಲ್ಲಿ ಇಲ್ಲಿದ್ದಾಳೆ. ಯಾರು ಗೊತ್ತಾ? ನೋಡ, ಅದೇ ಹುಡುಗಿ. ಬೇಡ ದಾದಾ, ಬಿಟ್ಬಿಡು, ನನ್ಗೆ ಅಡ್ಜಸ್ಟ್ ಆಗಲ್ಲ. ಹುಡುಗಿ ಫುಲ್ ರಿಚ್ ಇದ್ದಾಳೆ ದಾದಾ, ನಾನು ಪಿಜ್ಜಾ ಮಾರೋನ್ ಬೇಕಾ ನನ್ಗೆ? ಹುಡುಗಿ ಪ್ರೀತಿಯಲ್ಲಿ ಸಾಹುಕಾರ ಬಡವ ಅಂತ ಏನಿಲ್ಲ ಕಣಯ್ಯ. ನೋಡು, ಆ ಹುಡುಗಿ ಕಡೆ ಬರ್ತಾ ಇದ್ದಾಳೆ. ಬಿಟ್ಬಿಡು ದಾದಾ, ಬಂದ್ಬಿಟ್ಟು ನೋಡು, ಮಾತಾಡ್ಸು. ಬೇಡ 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 ದಾದಾ, ನೀವ್ ಮಾತಾಡ್ಲಿಲ್ವಾ? ಮಾತಾಡ್ದೆ ಕಣಮ್ಮ, ನಿನ್ ವಿಚಾರ ಹೇಳಿದ್ದೀನಿ. ಹೋಗ್ತಿದ್ದಾನೆ ಪುಕ್ಲ ಕಣಮ್ಮ, ಅವನು ಪುಕ್ಲ. ಅವ್ನ್ ಪುಕ್ಲ ಅಂತಾನೆ ನಿಮಗೆ ಹೇಳ್ತಿರೋದು. ಒಂದು ಕೆಲಸ ಮಾಡು, ನಾನು ಅವ್ನ ಫೋನ್ ನಂಬರ್ ಕೊಡ್ತೀನಿ. ರಾತ್ರಿ ಫೋನ್ ಮಾಡಿ ತಲೆ ತಿನ್ನು. ಅದಕ್ಕೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಪಾರ್ಕ್ ಎಂಟ್ರ್ ಆಗ್ತೀಯಲ್ಲ, ಇಂಥ ಲೋನ್ಲಿ ಪ್ಲೇಸ್ ಅವ್ನು ಹಿಡ್ಕೊಂಡು ತಪ್ಕೊಂಡ್ಬಿಡು. ನನ್ನೆಲ್ಲರೂ ಭಯ ಹೋಗಕ್ಕೆ ಏನ್ ಮಾಡ್ಬೇಕು? ಎದುರ್ಕೊಂಡು ಸಾಯ್ಬೇಡ ಕಣ. ಒಳ್ಳೆ ಕಣ, ನನ್ಗೆ ಅವಾಗ ಅವಾಗ ಸಖತ್ ಭಯ ಆಗ್ತಿರುತ್ತೆ ಕಣ. ನೀವೇನು ಅದನ್ನೆಲ್ಲ ಬಿಟ್ಟಾಕೋ. ಮತ್ತೆ ಏನಪ್ಪ ಚಂದ್ರ ಸಮಾಚಾರ?
ಲೈ ಕೆಲಸ ಮಾಡೋದ್ಬಿಟ್ಟು ಎಲ್ಗೋ ಹೋಗಿದ್ರಿ? ಅದಿರ್ಲಿ, ನಮ್ ಚಂದ್ರ ಹುಡುಗಿ ಬಿದ್ದಿದ್ದಾಳೆ ಕಣ. ಹೌದಾ? ಅಂತೂ ಗಂಡ್ಸಾದ್ನಪ್ಪ. ಹೌದು ಕಣೋ, 3 ತಿಂಗಳಿಂದ ಒಬ್ಬ ಹುಡುಗಿ ಪಾರ್ಕಲ್ಲಿ ಲವ್ ಮಾಡ್ತಾ ಇದ್ದಾಳೆ. ನನಗೆ ಗೊತ್ತಾಗಿಲ್ಲ ಕಣೋ. ಮತ್ತೆ ಹೆಂಗ್ ಗೊತ್ತಾಯ್ತು? ತಾತಪ್ಪ ಹೇಳಿದ್ರು, ಹಿಂದೆ ನೋಡಂದ್ರು, ಹಿಂದೆ ನೋಡ್ತೀನಿ, ಹುಡುಗಿ ಬೊಂಬೆ ಆಗಿದ್ದಾಳೆ. ಅದ್ರ ಮಂಜ ಭಯ ಆಗುತ್ತೆ ಕಣೋ ಲವ್ ಮಾಡಕ್ಕೆ. ಲೈ ಭಯ ಯಾಕೋ ಪಡ್ತೀಯ? ನಾನಿಲ್ವಾ ಕಶ್ಯಪ ಬ್ರಹ್ಮನ ಮಗ, ಬಸವಂತಪ್ಪ ಮಗ ಅಂದೆ. ಚಂದ್ರು ಏನಕ್ಕೂ ತಲೆ ಕೆಡಿಸ್ಕೊಬೇಡ. ನಾನ್ಯಾರು? ಪಾವಗಡ ಕಾಳೇಗೌಡನ್ ಮಗ ಮಂಜ. ಗಾಡ ಅಂತ ನಡೆಸ್ಬಿಡ್ತೀನಿ. ಆರಾಮಾಗಿ ಲವ್ ಮಾಡೋ ನೀನು. ಥ್ಯಾಂಕ್ಸ್ ಮಂಜ, ಇಷ್ಟೊಂದು ಧೈರ್ಯ ಕೊಡ್ತಿದ್ರ. ಸಿದ್ದು, ನಾಳೆಯಿಂದನೇ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಚಂದು, ಗೀತಾ, ಐ ಲವ್ ಯು. ಐ ಲವ್ ಯು. ಕಣ್ಣ ಸನ್ನೆ ಮಾಡಿ ಕಾಡುತ್ತಾನೆ ನನ್ನ, ಮುದ್ದು ಮಾತನಾಡಿ ಸೆಳೆಯುತ್ತಾನೆ ನನ್ನ. ಕನವರಿಕೆ ಕನಸುಗಳು ಅತಿಯಾಯ್ತು ಇವನಿಂದ. ಲವಲ್ಲಿ ಬಿದ್ದೆ ನಾನು, ಲವಲ್ಲಿ ಬಿದ್ದೆ, ಲವಲ್ಲಿ ಬಿದ್ದೆ ನಾನು, ಲವಲ್ಲಿ ಬಿದ್ದೆ. ಪೊಗರು ಅಣ್ಣನಿಗೆ ಪೊಗರು ಪೊಗರು ಎಗರು ಅಣ್ಣ ಬಂದು ಎಗರು ಎಗರು ಎದು ಕೇಳಲೆ ಡನ್ 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 ಯಾರೋ 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 ಚೈತ್ರ, ಸರ್, ಇವತ್ತಿನ ಪ್ರೋಗ್ರಾಮ್ ಏನಿದೆ? ಸರ್, ಫಸ್ಟು ದೇವಸ್ಥಾನಕ್ಕೆ ಹೋಗೋದಿದೆ. ಅಲ್ಲಿ ಪೂಜೆ ಆದ ನಂತರ BTM ಲೇಔಟ್ ಹತ್ರ ಒಂದು ಅನಾಥಾಶ್ರಮ. 4 ದಿವಸದಿಂದ ಫಾಲೋ ಅಪ್ ಮಾಡ್ತಿದ್ದಾರೆ. ಸೊ ಅದೊಂದು ವಿಸಿಟ್ ಆದ್ಮೇಲೆ ಮಧ್ಯಾಹ್ನದ ನಂತರ ಪ್ರೀ ಸ್ಕೂಲ್ ವಿಸಿಟ್ ಇದೆ ಸರ್. ಈ ಏರಿಯಾ ಎಸ್ಐಗೆ ಕಾಲ್ ಮಾಡಕ್ಕೆ ಹೇಳಿದೆ, ಬರಕ್ಕೆ ಹೇಳಿದ್ರಾ? ಹಾ ಸರ್, ಹೇಳಿದ್ದೀನಿ. ಇನ್ನೇನು ಬಂದ್ಬಿಡ್ಬೋದು. ಮೇಡಮ್ ಮೇಡಮ್ ಎಸ್ ಮ್ಯಾಮ್, ಸರ್ ಹತ್ರ ಇಂಟರ್ವ್ಯೂ ತಗೋಬೇಕಿತ್ತು. ಇವತ್ತಾಗಲ್ಲಪ್ಪ, ಅವ್ರು ತುಂಬಾ ಬ್ಯುಸಿ ಇದ್ದಾರೆ. ಇಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಬಂದಿದ್ದೀವಿ. ದಯವಿಟ್ಟು ನೋಡಿ. ಇಲ್ಲ, ಅವ್ರು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದಾರೆ, ಇವತ್ತಾಗೋದಿಲ್ಲ. ಇಲ್ಲ, ಒಂದ್ 5 ನಿಮಿಷ ಇಂಟರ್ವ್ಯೂ ತಗೊಂಡು ಹೊರಟೋಗ್ತೀವಿ. ಈಗ ತಾನೇ ಹೇಳದ್ನಲ್ಲ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಆಯ್ತು ಮೇಡಮ್. ಚೈತ್ರ, ಸರ್, ಯಾರದು? ಸರ್, ಮೀಡಿಯಾದವ್ರು ಬಂದಿದ್ದಾರೆ. ಬರಕ್ಕೆ ಹೇಳಿ. ಹಾ, ಬನ್ನಿ ಒಳಗೆ. ಸರ್, ನಮಸ್ಕಾರ ಸರ್. ಏನ್ರಮ್ಮ? ನಿಮ್ ಇಂಟರ್ವ್ಯೂ ತಗೋಬೇಕಿತ್ತು. ಕೇಳಿ. ಅದೇ ಸರ್, ನಿಮ್ ಏರಿಯಾದಲ್ಲಿ ಎಷ್ಟೊಂದು ಮಕ್ಳ ಕಳ್ತನ ಮತ್ತೆ ರೇಪ್ ಕೇಸ್ ಆಗ್ತಿದೆ ಅಂತಲ್ಲ, ನೀವ್ ಕಾರ್ಪೊರೇಟರ್ ಆಗಿ ಏನ್ ಕ್ರಮ ತಗೋತಾ ಇದ್ದೀರಾ? ಕ್ರಮ ತಗೊಂಡಿದ್ದೀವಿ, ತನಿಖೆ ನಡೀತಿದೆಮ್ಮ. ಪೊಲೀಸ್ ಇಲಾಖೆನೇ ಶಾಮೀಲಾಗಿದೆ. ಸೂರ್ಯ ಪಾಳೆಗಾರ್ ಅಂತ ದೊಡ್ಡ ಹೆಸರಿದೆ. ನಮ್ಮ ಹೆಸರಿಗೆ ಕಳಂಕ ಬಳಿಯುವಂಥ ಕೆಲಸ ಮಾಡ್ತಿದ್ದಾರೆ. ನಮ್ಮ ಆಪೋಸಿಷನ್ ಪಾರ್ಟಿನೋ ಬೇರೊಬ್ಬರು, ಅದು ತನಿಖೆ ನಡೀತಿದ್ದೆಮ್ಮ. ನಮ್ಮ ಕರ್ತವ್ಯ ಮಾಡೇ ಮಾಡ್ತೀವಿ, ಮಟ್ಟ ಹಾಕ್ತೀವಿ. ಇಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರ ಶಿಕ್ಷೆ ಆಗೇ ಆಗುತ್ತೆ. ಸರಿ, ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್ ಇನ್ನೂ ಬರಲಿಲ್ವಲ್ಲ ಸರ್? ಕೀ ಕೊಟ್ಬಿಡಿ ಸರ್.
ನಾನು ನಿಜವಾಗ್ಲೂ ಕರೆಕ್ಟಾಗಿ ಪಾರ್ಕ್ ಮಾಡಿದ್ದೀನಿ ಸರ್. ಹ್ಞೂ ಕಣಯ್ಯ, ನೋ ಪಾರ್ಕಿಂಗ್ ಬೋರ್ಡ್ ಅಲ್ಲದೆ ನೀನು ಅಲ್ಲೇ ಪಾರ್ಕ್ ಮಾಡಿದ್ಯಾ. ಇತ್ತಾಗ ಮಾಡ್ಬೇಕಾಯ್ತು ಕಣಯ್ಯ ನೀನು ಕರೆಕ್ಟಾಗೆ. ಸರ್ ಪ್ಲೀಸ್ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಕರೆಕ್ಟಾಗಿ ಮಾಡಿದ್ದೀನಿ ಸರ್. ನೀವು ಹಿಂಗೆ ಮಾಡಿದ್ರೆ ಎಫ್ಗೆ ಹೋಗ್ಬಿಡ್ತೀನಿ ನಾನು. ವಾಯ್ಸ್ ರೈಸ್ ಆದ್ರೆ ಫೈನು ರಜೆ ಆಯ್ತದೆ ಗೊತ್ತಾ. ನಾನ್ ಏನ್ ಮಾಡ್ಲಿ ಸರ್? ಮಾತಾಡಬೇಡ, ಸಾಹೇಬ್ರ ಹತ್ರ ಬಂದು ಮಾತಾಡಯ್ಯ. ಈ ಪೊಲೀಸರದು ಒಳ್ಳೆ ಸವಸ ಆಯ್ತಪ್ಪ. ಜನಗಳು ದುಡ್ಡು ತಿನ್ನೋಕೆ ಸಾಯ್ತಾ ಇರ್ತಾರೆ. ಏನೋ ಒಂದು ರೋದ್ನೆ ಸರ್ ಅವನು ಪಾರ್ಕು ಕರೆಕ್ಟಾಗೆ ಮಾಡಿದ ಸರ್. ನಾನೇ ಕರ್ಕೊಂಬಂದಿದ್ದೆ ಸರ್. ಐ ನನ್ನ ಹತ್ರ ಹೇಳ್ದಂಗೆ ಅವನ ಎದುರು ಹೇಳ್ಬೇಡ. ಇಲ್ಲ ಸರ್. ಫಸ್ಟು ಅವನಿಗೆ ನೋ ಪಾರ್ಕಿಂಗ್ ಅಂತ ಫೈನ್ ಹಾಕಿ 1000 ರೂಪಾಯಿ ಕಲೆಕ್ಟ್ ಮಾಡು. ಮನೆಗೆ ಹೋಗ್ಬಿಟ್ಟು ಆ ದುಡ್ಡಲ್ಲಿ 2 kg ಕೋಳಿ, ಒಂದು ಮಾಮೂಲಿ ಗೊತ್ತಲ್ಲ ಅದು ಕೊಟ್ಬಿಟ್ಟು ಬೇಗನೆ ಬಾ. ಮನೆಯಲ್ಲಿ ರೋದನೆ ಜಾಸ್ತಿ ಆಗ್ಬಿಟ್ಟಿದೆ. ಹೋಗಿ ಕರಿ ಅವನ್ನ. ಹೇಯ್ ಬರಲಿ. ಇಂಥವ್ರಿಂದ ಒಳ್ಳೆ ಪೊಲೀಸರಿಗೂ ಕೆಟ್ಟ ಹೆಸರು. ಏನೋ ನಿನ್ನ ಗೋಳು? ಸರ್ ನಾನು ಆ್ಯಕ್ಚುಲಿ ಪಾರ್ಕಿಂಗ್ ಮಾಡೋ ಜಾಗದಲ್ಲೇ ಗಾಡಿ ಪಾರ್ಕ್ ಮಾಡಿದ್ದು ಸರ್. ಏಯ್ ಕಾನೂನು ಏನು ಅಂತ ನಂಗೆ ಹೇಳ್ಕೊಡ್ತೀಯಾ? ಅದು ನೋ ಪಾರ್ಕಿಂಗ್ ಜಾಗ ಅಂತ ದಿನ ರೌಂಡ್ಸ್ ಹೊಡಿಯೋ ನನಗೆ ಗೊತ್ತಿಲ್ವಾ? ಫೈನ್ ಕಟ್ಬಿಟ್ಟು ಗಾಡಿ ಎತ್ಕೊಂಡೋಗು. ಸರ್ ನಮ್ಮ ತಾಯಣಿಗೆ ನಾನು ಅಲ್ಲೇ ಸರ್ ಮಾಡಿದ್ದು. ನನ್ನ ಹತ್ರ ಆರ್ಗ್ಯೂ ಮಾಡಬೇಡ, ಒದ್ದು ಒಳಗೆ ಹಾಕ್ಬಿಡ್ತೀನಿ. ಸರ್ ಅವನು ಫೇಸ್ಬುಕ್ಕಲ್ಲಿ ಲೈವ್ ಆಗ್ತೀನಿ ಅಂತಾನೆ ಸರ್. ಹಾಕ್ಬಿಡ್ತೀಯಾ? ಹಾಕು ನೋಡೋಣ. ಸರ್ ನೀವು ಸಾರ್ವಜನಿಕರಿಗೆ ಈ ಥರ ತೊಂದರೆ ಕೊಟ್ಟರೆ ಬದುಕೋದು ತುಂಬ ಕಷ್ಟ ಆಗುತ್ತೆ ಸರ್. ಏಯ್ ಇವನೇ ಹಾಂ ಸರ್. ಬಸ್ಯಾ, ಹಾಂ ಸರ್. ಆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಏನ್ ಹೇಳ್ದ? ಅವನ್ಗೆ ಹೇಳು, ಹೋಗೋವನ್ ಜೊತೆ ಎಲ್ಲಾರ್ಗೂ ಒಳ್ಳೇದೇ ಮಾಡು ಅಂತ ಹೇಳೋಣ. ಅದೇ ಕೆಲಸ ನಾವು ಮಾಡ್ತಾ ಇರೋದು. ಹೋಗಿ ಈಗ ಅವ್ನ ಜೊತೆ ಮಾಡ್ಕೊಳ್ಳಿ ಸರ್, ನನ್ನ ಹತ್ರ ದುಡ್ಡಿಲ್ಲ ಸರ್. ಫೈನ್ ಕಟ್ಕೊಂಡು ಗಾಡಿ ಕಳ್ಸೋ. ಪ್ಲೀಸ್ ಸರ್. ಯಾರೋ ಇವನು ಸರ್ ಕಿತ್ಬಿಟ್ಟೆ ಸರ್. ಕೊಟ್ನಾ? ಸರ್ ಸರ್ ಅವಾಗ್ಲೇ ಹೇಳೋದು ಮರ್ತೋದೆ. ಕಾರ್ಪೊರೇಟರ್ ಸಾಹೇಬ್ರು ಅವಾಗಿಂದ ನಿಮ್ಗೆ ವೆಯ್ಟ್ ಮಾಡ್ತಾವ್ರೆ ಸಾ. ಮೊದ್ಲು ಹೇಳಕ್ಕಿಲ್ವೇನ ಗೂಬೆ? ಸಾರಿ ಸರ್. ಅವ್ರ ರೋದನೆ ಜಾಸ್ತಿ ಆಗ್ಬಿಟ್ಟಿದೆ. ಬನ್ನಿ ಸರ್. ಡೋರ್ ಹಾಕೊಂಡು ಬೇಗನೆ ಬಾ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್ ತಾವೇನೋ ಬರಕ್ಕೆ ಹೇಳಿದ್ರಂತೆ. ಈ ಏರಿಯಲ್ಲಿ ಏನು ನಡೀತಿದೆ ಗೊತ್ತಾ ನಿಮಗೆ? ಏನಾಗ್ತಿದೆ ಸರ್? ಮಕ್ಕಳ ಕಳ್ತನ, ರೇಪು ಇದೆಲ್ಲ ನಡೀತಿದೆ ಸರ್. ಅದು ನಮ್ಮ ಗಮನಕ್ಕೂ ಬಂದಿದೆ. ಏನು ಕ್ರಮ ಕೈಗೊಂಡಿದ್ದೀರಾ ನೀವು? ಸರ್ ಪ್ರತಿನಿತ್ಯ ರೌಂಡ್ಸ್ ಮಾಡ್ತಾ ಇದ್ದೀವಿ. ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ನಮಗೆ. ಆದಷ್ಟು ಬೇಗನೆ ಅಪರಾಧಿಗಳನ್ನ ಹಿಡಿತೀವಿ. ನಿಮ್ಮ ಇಲಾಖೆನೇ ಶಾಮೀಲಾಗಿರೋ ಮಾಹಿತಿ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಇಲಾಖೆ ಅಂದರೆ ಒಂದು ಆಟದ ವಸ್ತು ಆಗೋಗ್ಬಿಟ್ಟಿದೆ ಸರ್. ಪೊಲೀಸ್ ಇಲಾಖೆ ಬಿಡಿ, ನೀವೇ ಶಾಮೀಲಾಗಿದ್ದೀರಾ ಅಂತ ಹೇಳ್ತಿದ್ದಾರೆ ನಮಗೆ. ಸರ್ ಕಾಕಿಯ ಬಟ್ಟೆ ಹಾಕೊಂಡವನ ಮೇಲೆ ಗುಮಾನಿ ಇದ್ದೇ ಇರುತ್ತೆ ಸರ್. ಆದರೆ ಅಪರಾಧಿಗಳು ಯಾರು ಅಂತ ಪತ್ತೆ ಆದಮೇಲೆ ನಿಜಾಂಶ ಏನು ಅಂತ ಹೊರಬರುತ್ತೆ ಸರ್. ಅಂಜನಗೌಡ ಅವರೇ, ಇದು ಫೈನಲ್ ವಾರ್ನಿಂಗ್ ನಿಮಗೆ. ಈ ಥರ ಯಾವುದೇ ಘಟನೆಗಳು ನಮ್ಮ ಏರಿಯಲ್ಲಿ ನಡಿಬಾರ್ದು. ಆಗ್ದಂಗೆ ನಾನು ನೋಡ್ಕೊಳ್ತೀನಿ ಸರ್. ನಾನಿನ್ನು ಬರಬಹುದಾ? ಹೊರಡಿ. ನಮಸ್ತೆ ಸರ್. ಸ್ಟಾರ್ಟ್ ಆಯ್ತು ಈಗ. ಏನ್ರಪ್ಪ ಒಂದ್ ನಿಮಿಷ ಸರ್. ಏನ್ರಪ್ಪ ಏನಮ್ಮ ನಿಮ್ದು? ಸರ್ ಒಂದು ಇಂಟರ್ವ್ಯೂ ಸರ್. ಏನ್ರಪ್ಪ ನೀವು ಮೀಡಿಯಾದವರು ಮೈಕ್ ತಂದು ಬೈಗೆ ಇಡ್ತೀರಾ? ದೂರ ಇಟ್ಕೊಳ್ರಯ್ಯ. ಕೇಳಮ್ಮ, ಏನಮ್ಮ ನಿನ್ ಪ್ರಶ್ನೆ? ಸರ್ ಒಂದು ಇಂಟರ್ವ್ಯೂ ಬೇಕಿತ್ತು ಸರ್. ನಾನು ರೌಂಡ್ಸ್ಗೆ ಹೋಗ್ಬೇಕಮ್ಮ, ಬೇಗನೆ ಕೇಳಮ್ಮ ಏನು ಅಂತ. ಸರ್ ನಿಮ್ಮ ಏರಿಯಾದಲ್ಲಿ ಎಷ್ಟೊಂದು ಮಕ್ಕಳು ಕಳ್ತನ ಮತ್ತೆ ರೇಪ್ ಕೇಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನೀವೇನ್ ಆಕ್ಷನ್ ತಗೋತಾ ಇದ್ದೀರಾ? ಸೊ ಇತ್ತೀಚೆಗೆ ಈ ರೀತಿಯ ಕೃತ್ಯಗಳು ಜಾಸ್ತಿ ನಡೀತಾ ಇದೆಯಮ್ಮ. ನಾವು ನಮ್ಮ ರಕ್ಷಣಾ ಇಲಾಖೆಯವರು ಏನೇನು ಮಾಡಬೇಕು ಅದನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ಕಮಿಷನರ್ ಸಾಹೇಬ್ರ ಜೊತೆಗೂಡಿ ಮೀಟಿಂಗ್ ಮಾಡಿ ಅದರ ಬಗ್ಗೆ ಎಚ್ಚರ ವಹಿಸ್ತಾ ಇದೀವಮ್ಮ. ಅಲ್ಲ ಸರ್, ನಿಮ್ಮ ಹೆಸರು ಬರ್ತಾ ಇದೆ, ನೀವು ಅದ್ರಲ್ಲಿ ಶಾಮೀಲಾಗಿದ್ದೀರಾ ಅಂತಾರೆ. ಈ ರೀತಿ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಷ್ಟು ಟೈಮು ನನಗಿಲ್ಲ. ಕಾನೂನು ತನ್ನ ಪ್ರಕಾರ ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾನೆ ಇರುತ್ತೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಏನೋ ಹೇಳಿದಾನೆ, ಜನಗಳಿಗೆಲ್ಲ ಒಳ್ಳೇದೇ ಮಾಡ್ಬೇಕಂತ ಹೇಳವನೆ ಸಾ. ಕೇಳಿಸ್ಕೊಂಡೇನಮ್ಮ? ಆ ಪ್ರಕಾರ ಜನಗಳಿಗೆ ನಾವು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀವಿ. ಬರ್ತೀನಮ್ಮ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ಹೇಳಪ್ಪ. ಅಪ್ಪ ಇದ್ರು, ಮೆಸೇಜ್ ಮಾಡಲಿಲ್ಲ. ಸರಿ ಆಯಿತು. ನಾನು ಇಷ್ಟನೋ ಇಲ್ವೋ ಈಗ? ಇಷ್ಟ ಅಂತ ಹೇಳಿದ್ದೀನಿ ತಾನೇ. ಇಷ್ಟಪಡ್ದಲ್ಲಿ ಲವ್ ಮಾಡ್ತಾರೆ ಯಾರಾದರೂ? ನನಗೆ ಯಾಕೋ ನೀ ಡ್ರಾಮಾ ಆಡ್ತಿದ್ಯಾ ಅನಿಸ್ತಿದೆ ಕಣ. ಈ ಲವ್ವಲ್ಲಿ ಯಾಕೆ ಬೀಳಬಾರ್ದು ಅಂದರೆ ಇದಕ್ಕೆ. ಓಹೋ, ಯಾಕೋ? ಬೇತಾಳ ಅದು ಸ್ವಲ್ಪ ಗ್ಯಾಪ್ ಕೊಡುತ್ತೆ, ಆದರೆ ಹುಡುಗಿರ್ ಗ್ಯಾಪ್ ಕೊಡಲ್ಲ. 24 hours ಕನೆಕ್ಟ್ ಇರಬೇಕು. ಸಾಕು ನಿಲ್ಸೋ ನೀನು ಅರಿಕತೆನ. ನಾನೇನೋ ನೀನೇನು ಇಷ್ಟಪಟ್ಟು ಲವ್ ಮಾಡಿದೆ, ನೀನು ಇಷ್ಟನೋ ಇಲ್ವೋ ಕರೆಕ್ಟಾಗಿ ಹೇಳು. ಇಷ್ಟ 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 ಇನ್ನೂ ಬೇಕಾ? ನಾನಿವಾಗ ಮನೆ ಹತ್ರ ಬರ್ತಿದ್ದೀನಿ. ನಾನೀಗ ಮನೆ ಹತ್ರ ಇಲ್ಲ, ಔಟ್ಸೈಡ್ ಇದ್ದೀನಿ.
ನನಗೆ ಯಾಕೋ ನಿನ್ ನಡವಳಿಕೆ ನೋಡ್ತಿದ್ರೆ ನನಗೆ ಡೌಟ್ ಬರ್ತಿದೆ. ಮಾತಾಡೋ ನಾನೇನ್ ಹೇಳ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾ? ನೋಡ್ತಾನೆ ಕೇಳಿಸ್ತಿಲ್ಲ? ಇಷ್ಟ ಅಂತ ಹೇಳಿದೀನಿ ತಾನೆ. ನನ್ನ ಆಣೆಗೂ ಮುಂದೆ ಕಂಟಿನ್ಯೂ ಮಾಡಕ್ಕೆ ಆಗಲ್ಲ ನಿನಗೆ? ಇಲ್ಲ ಏ ಕೇಳಿಸ್ತಾ ಇಲ್ವೇನೋ? ಯಾರು ಇಲ್ವಲ್ಲ. ಅಯ್ಯೋಲೇ ನೀನಾ? ನಾನೇ ಎದ್ರಕೊಂಬಿಟ್ಟ ಪುಕ್ಲಾ. ಎಷ್ಟು ಭಯ ಆಯ್ತು ಗೊತ್ತಾ? ಮಂಗ ನೀನು. ಅಯ್ಯೋ ಯಾಕೆ ಬಂದಿದ್ದೀನಿ ಇಲ್ಲಿಗೆ? ಇವಾಗೇನು ಹೋಗ್ಬಿಡ್ಲಾಗಿದ್ರೆ ಸರಿ ಬಿಡು, ಹೋಗ್ತೀನಿ ಇವಾಗ. ಅಮ್ಮ ಕೈ ಮುಗಿತೀನಿ, ಬಾ ಒಳಗಡೆ. ಹಂಗ್ ಬಾ ದಾರಿಗೆ. ಅದ್ ಸರಿ, ನಿಂಗೆ ಹೆಂಗ್ ಗೊತ್ತಾಯ್ತು ಇಲ್ಲಿಗೆ ಬರೋದು? ಈ ಮನೆ ನನಗೆ ಗೊತ್ತಲ್ಲ. ಗೊತ್ತಾ? ಹಾ, ಹೆಂಗೆ? ಈ ಮನೆ ನಂದೇ ತಾನೇ. ನಿಂದ? ಅಂದ್ರೆ ನಿಮ್ಮನೇನು ನಮ್ಮನೇನು ಎರಡು ಒಂದೇ ತಾನೇ. ನಿನ್ ಡೈಲಾಗ್ ಕೇಳಿ ಶಾಕ್ ಆಗೋದೆ. ಬಾ. ಮತ್ತೆ ಇನ್ನೇನ್ ಸಮಾಚಾರ? ಏನು ಇಷ್ಟು ದೊಡ್ಡ ಮನೆ ಕೊಟ್ಟಿದ್ದಾರೆ? ನಮ್ ಫಿಜಾವನರು ನಮ್ಗಿರೋದಕ್ಕೆ ಕೊಟ್ಟಿರೋದಿದ್ದು. ದಾರಿಲಿ ಬರ್ತಾ ಪೊಲೀಸರು ನನ್ನ ಹಿಡಿದು ಬಿಟ್ರು. ಈ ಪೊಲೀಸರು ಏನ್ ರೋಲ್ ಕಾಲ್ ಮಾಡ್ತಾರೆ ಗೊತ್ತಾ? 1000 ರೂಪೀಸ್ ಕೊಡೋವರೆಗೆ ಬಿಡ್ಲೇ ಇಲ್ಲ ನನ್ನ. ಗಾಡಿನೂ ಕರೆಕ್ಟಾಗಿ ಪಾರ್ಕ್ ಮಾಡಿದ್ದೀನಿ ನಾನು. ಹೌದಾ? ಅದೇನಪ್ಪ. ಏನಕ್ಕೆ ಹಂಗೆ ನೋಡ್ತಾ ಇದೀಯಾ? ಯಾಕೆ ಹಿಂಗ್ ಕೂತಿದ್ಯಾ? ಅಲ್ಲ, ನೀನ್ ಯಾಕೆ ಹಿಂಗೆ ನೋಡ್ತಾ ಇದೀಯಾ? ನೀನ್ ಯಾಕೆ ಹಿಂಗ್ ಕೂತಿದ್ಯಾ ಅಂತ. ಎಷ್ಟು ದಿನ ಅಂತ ಹಿಂಗೆ ಸುತ್ತಾಡೋದು? ಮದ್ವೆ ಆಗೋದು ಯಾವಾಗ ಹೇಳ್ಬಿಡು ಇವಾಗ. ಮದುವೆ ಬಗ್ಗೆ ನನಗೆ ಸದ್ಯಕ್ಕೆ ಯಾವ ಐಡಿಯಾನೂ ಇಲ್ಲ. ಅದನ್ನ ಬಿಟ್ಟಾಕು. ಕೋಪ ಯಾಕೆ? ನನ್ ಚಿನ್ನ ಅಲ್ವಾ, ಬಂಗಾರ ಅಲ್ವಾ ನೀನು? ಹತ್ರ ಬಾ. ಏನಕ್ಕೆ? ಹತ್ರ ಬಾ ಇಲ್ಲಿ. ನಾನು ಇಷ್ಟೊಂದು ಚೆನ್ನಾಗಿದ್ದೀನ? ನನಗೆ ನಂಬಕ್ಕಾಗ್ತಾ ಇಲ್ಲ. ವಾವ್, ಸೂಪರ್. ನನ್ ಮೊಬೈಲ್ ತಗೋ ಅಂತ ಯಾರು ಹೇಳಿದ್ ನಿಂಗೆ? ನಿಮ್ಮ ತಾತ ಮೇಡಮ್. ನಮ್ ತಾತನ ಹೆಸರು ಯಾಕೋ ಹೇಳ್ತಿದ್ಯಾ? ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಕೊಡು ಮೊಬೈಲ್ನ. ಫೋಟೋ ತೆಗ್ದಿದ್ದೀನಿ, FBಗೆ ಅಪ್ಲೋಡ್ ಮಾಡಬೇಕು. ಒಂದು ನಿಮಿಷ ಇರಿ, ಯಾಕಂಗೆ ಆಡ್ತೀರಾ? ನಿನ್ ಯೋಗ್ಯತೆಗೆ ಒಂದ್ ಮೊಬೈಲ್ ತಗೊಳ್ಳೋ ಯೋಗ್ಯತೆ ಇಲ್ಲ. ಯಾವ್ದೋ ಒಂದ್ ಬೇಸಿಕ್ ಸೆಟ್ ಯೂಸ್ ಮಾಡ್ತಾ ಇದೀಯಾ, ಮಾತಾಡ್ತೀಯಾ ನೀನು? ಯೋಗ್ಯತೆ ಬಗ್ಗೆ ಮಾತಾಡಬೇಡಿ. ಫೋಟೋ ತಗೋಬೇಕಾಯ್ತು, ಅದಕ್ಕೆ ನಿಮ್ಮ ಮೊಬೈಲ್ ತಗೊಂಡಿದ್ದೀನಿ. ನೀನೆಂತ ಕಂಜೂಸು ಅಂತ ಈ ಪ್ರಪಂಚಕ್ಕೆ ಗೊತ್ತಿರೋದೆ. ನೀನೇನಾರು ಮಾಡ್ಕೋ, ಮೊದ್ಲು ನನ್ ಮೊಬೈಲ್ ಬಿಸಾಕ್. ಯಾವನಿಗೆ ಬೇಕು ನಿನ್ ಮೊಬೈಲ್? ನನ್ ಮೊಬೈಲ್ ಹಾಕೋ ಬಿಸಾಕ್ದೆ? ಬಿಸಾಡ್ ಅಂತ ಹೇಳಿರೋ ನೀನು. ಈ ಗಾಂಚಲಿಗೇನ್ ಕಡಿಮೆ ಇಲ್ಲ. ಇದಕ್ಕಿಂತ ದೊಡ್ಡ ಮೊಬೈಲ್ ತರಲ್ಲ, ನಾಳೆ ಈ ಶಾಪ್ ಒಳಗಡೆ ಕಾಲಿಡಲ್ಲ. ಏನ್ ಕಡಿಮೆ ಇಲ್ಲ. ಹೋಗಲಿ ಡುಮ್ಮಿ, ಹೊಡೆದೋಗಿರೋ ಮೊಬೈಲ್ಗೆ ಫಸ್ಟ್ ಡಿಸ್ಪ್ಲೇ ಹಾಕ್ಸ್ಕೊ. ಸಾಕ್, ಸುಮ್ನೆ ಇರೋ, ಸಮಾಧಾನ ಮಾಡ್ಕೊಳ್ಳೋ. ಸುಮ್ನೆ ಇರೋ, ಸಮಾಧಾನ ಮಾಡ್ಕೊಳ್ಳೋ. ಆಗುತ್ತೆ, ಸುಮ್ನೆ ಇರಲ್ಲ. ಯಾವನು ಇರಲ್ಲ. ಲೇ, ಅವಂದ್ ಹೋಗ್ಲಿ, ನೀನ್ ಯಾಕೆ ಕೊಟ್ಟಲ್ಲಾಗಿದ್ಯಾ? ಅದು ಪಿಜ್ಜಾ ಹಟ್ಟಲ್ಲಿ ಇವತ್ತು ನಾಗವೇಣಿ ಮೊಬೈಲ್ ತಗೊಂಡು ಸೆಲ್ಫಿ ತಗೊಂತಾ ಇದ್ದೆ. ಅನ್ನಬಾರ್ದು ಮಾತಂದ್ಲು ಕಣೋ. ಯಾಕೋ? ಚಾಲೆಂಜ್ ಮಾಡಿದ್ದೀನಿ ಅವಳ ಹತ್ರ, ನಾಳೆ ಮೊಬೈಲ್ ತಗೊಂಡು ಬಂದೇ ಬರ್ತೀನಿ ಅಂತ. ನೀ ನಾಳೆ ಮೊಬೈಲ್ ತಗೋತೀಯಾ? ದುಡ್ಡು ಎಲ್ಲಿ? ಅದು ಅಕೌಂಟಲ್ಲಿ ಒಂದು 10K ಇದೆ. ಸಮಾಧಾನ ಮಾಡ್ಕೊಳ್ಳೋ. ಆ ನಾಗವೇಣಿ, ಆ ಮೊಬೈಲ್ ಇಂಪಾರ್ಟೆಂಟ್ ಆಯ್ತೇನೋ? ಪಕ್ಕದಲ್ಲಿರೋ ಸ್ನೇಹಿತನ ನೋವು ನಿಂಗೆ ಕಾಣ್ತಿಲ್ವೇನೋ? ಅವ್ರಿಗೆ ನಾಗವೇಣಿನೇ ಇಂಪಾರ್ಟೆಂಟ್. ಸಮಾಧಾನ ಮಾಡ್ಕೊಳ್ಳೋ ಚಂದ್ರು. ಒಂದ್ಸಲ ಅನ್ನೋದ್ರ ಫ್ರೆಂಡ್ಸೇ ಮುಖ್ಯ ಅಂತ ಹೇಳೋ ಅವನಿಗೆ. ನಾಗವೇಣಿಗೆ ಕಂಟ್ರೋಲ್ ಮಗ ಕಂಟ್ರೋಲ್
ಈಗ ಏನ್ ಮಾಡ್ಲಿ ಹೇಳು ಮಗ ಒಂದ್ ಕೆಲ್ಸ ಮಾಡು, ಅವನ್ ಲವ್ ಬ್ರೇಕಪ್ ಆಗಿ ಫೀಲಿಂಗ್ ಅಲ್ಲಿದಾನೋ, ಸಮಾಧಾನ ಮಾಡ್ಕೊಳ್ಳು, ತರೋವರೆಗೂ ಸಮಾಧಾನ ಮಾಡ್ಕೊಳ್ಳು. ಇವಾಗ ಏನ್ ಮಾಡ್ಬೇಕು ಹೇಳಿ? ನಿನ್ನ ಹತ್ರ ಹೆಂಗು 10K ಇದೆ ಅಲ್ವಾ, ಅದನ್ನ ಕೊಟ್ಬಿಡು, ಎಣ್ಣೆ ಪಾಟಿ ನಂತ ಮಾಡ್ಕೊಂಡು ಕ್ಯಾಶ್ ಇಲ್ಲ ಕಣೋ, ಬ್ಯಾಂಕ್ ಅಲ್ಲಿ ಇರೋದು. ಕೊಡ್ತಾನೆ ಕೊಡ್ತೀಯಲ್ವೇನೋ ಚಂದ್ರು? ಈಗ ಏನ್ ಮಾಡ್ಬೇಕು? ಕ್ಯಾಶ್ ಇಲ್ಲ ಮಗ, ಆ ದುಡ್ಡನ್ನ ನನ್ನ ಕೈಲಿಟ್ಬಿಡು. ಕ್ಯಾಶ್ ಇಲ್ಲ ಕಣೋ. ಕಾರ್ಡ್ ಕೊಟ್ಬಿಡು, ದುನಿಯಾ ತುಂಬಾ ಸ್ಪೀಡ್ ಆಗಿದೆ, ಈಗಿಂದೀಗ್ಲೇ ಎಣ್ಣೆ ತರಿಸ್ತೀನಿ. ಇವನು ನಿಜವಾಗ್ಲೂ ಲವ್ ಬ್ರೇಕಪ್ ಈಗಿಂದೀಗ್ಲೇ ಕಟ್ ಮಾಡಿದ್ರೆ ಎಣ್ಣೆ ಇಲ್ಲಿಗೆ ಬರುತ್ತೆ, ನೋಡ್ತೀಯಾ? ಕಾರ್ಡ್ ಸಿಕ್ತಲ್ಲ, ಇವಾಗ ನೋಡು. ಹಲೋ, ಎಷ್ಟೊತ್ತಿದ್ರು ಎಣ್ಣೆ ಈಗಿಂದೀಗ್ಲೇ ಇಲ್ಲಿ ಇರ್ಬೇಕು. ಲೇ ಮಂಜ, ಏನು ಸಮಾಧಾನ ಮಾಡ್ಕೊಳ್ಳೋ. ಮಂಜ, ನೀ ಅಳಬೇಡ ಕಣೋ, ನೀ ಹತ್ರ ನಂಗೂ ಅಳು ಬರ್ತೆ ಕಣೋ. ಸಾಕ್ಬಿಡು. ಇನ್ನೇನು ಗೋಳ್ ನಿಮ್ದು? ದುಡ್ಡು ಕೊಟ್ಟಿದ್ದೀನಿ, ಪಾರ್ಟಿ ಮಾಡ್ಕೊಂತ ಇದ್ರು, ಇನ್ನೇನು ಗೋಳ್ ನಿಮ್ದು? ಲೇ ನೋಡ ಅವನ್ನ, ನೋಡು. ತುಂಬಾ ಇಷ್ಟಪಟ್ಟಿದ್ದೆ ಚಂದ್ರ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೆ. ಒಂದೇ ಮಾತು ಕೇಳಿದ್ದು, ನೀನಂದ್ರೆ ನನ್ನ ಹೃದಯ ಅಂದು. ಆ ಹೃದಯ ಮುಟ್ಟಕ್ಕೂ ಹೆಣ್ಣಿನ ಹೃದಯ ಟಚ್ ಮಾಡೋ ತಪ್ಪು ಕಣೋ, ತಪ್ಪು. ಮಗ, ಈ ಎಣ್ಣೆ ಇಟ್ಟಲ್ಲಿ ಒಂದ್ ಸತ್ಯ ಹೇಳ್ತೇನೆ, ತಿಳ್ಕೊಂಬಿಡು. ಲವ್ ಅಂದ್ರೆ ಈ ಲೋಟ ಇದ್ದಂಗೆ ಕಣ. ಆಮೇಲೆ ಅಷ್ಟೇ, ಲೋಟ ಇದ್ದಂಗೆ. ಕುಡುಕು ಡೈಲಾಗ್ ಕುಡುಕರಿಗೆ ಅರ್ಥ ಆಗ್ಬೇಕು. ಬ್ರೇಕಪ್ ಆಗಿದ್ದಕ್ಕೂ ಇಷ್ಟಳು ಬರ್ಲ ಕಣ. ಈಗ ಹೇಳ್ದಲ್ಲ ಸತ್ಯ. ಸತ್ಯ ಹೇಳಿದ್ರ ಹಂಗೆ ಮಗ. ಮಗ, ನಾನ್ ಮಲಗಕ್ಕೆ ಹೋಗ್ತೀನಿ. ನಾನ್ ಮಲಗ್ತೀನಿ ಅಂದಿದ್ದಕ್ಕೆ ಕಣ ಬ್ರೇಕಪ್ ಆಗಿತ್ತು. ಊರಿಗೆ ಏನೋ ಗೊತ್ತು ಬ್ರೇಕಪ್ ಅವಳ ನೆನೆಸ್ಕೊಂಡ್ರೆ. ಫ್ರೆಂಡ್ಗಾಗಿರೋ ನೋವು ಹಂಚ್ಕೊಳ್ಳಲ್ಲ ಅಂದ್ರೆ ನೀನೆಂತ ಫ್ರೆಂಡ್ ಅಲ್ಲ? ಹೋಲ್ತೀನಿ ಮಗ ಅವನ. ಬೇಡ, ತಿಂದಾಯ್ತೀಯೇನೋ ತಿನ್ನು. ನನ್ನ ದುಃಖ ನಿನಗೆ ಅಷ್ಟೊಂದು ಸಂತೋಷ ಹೊಟ್ಟೆ ತುಂಬುತ್ತೇನೋ ನಿನಗೆ? ಲೇ, ಅವನ ಹತ್ರ ನಾನು ಇವತ್ತು ಜೀವನ ಸತ್ಯ ತಿಳ್ಕೊಳ್ಳೇಬೇಕು. ಮಗ, ನೀ ಲವ್ ಮಾಡಿದೀಯಾ? 12 ಮಾಡಿದೀನಿ. 12 ವಯಸ್ಸಿಂದ 56 ವಯಸ್ಸಿನ ಹುಡುಗಿರೋರ್ಗು ಲವ್ ಮಾಡಿದೀಯಾ? ನೀನ್ ಹೇಳು ಮಗ, ಈ ಸೆಕ್ಸ್ಗೂ ವಿಕ್ಸ್ಗೂ ಇರೋ ವ್ಯತ್ಯಾಸ ಏನೋ? ವಿಕ್ಸ್ ಹಿಂಗ್ ಉಜ್ಕೊಂಡ್ ಮಲ್ಗಿದ್ರೆ ವಿಕ್ಸ್, ಮಲ್ಕೊಂಡ್ ಉಜ್ಜಿದ್ರೆ ಮೇಧಾವಿ ಕಣ ನೀನು, ಮೇಧಾವಿ. ಮೇಧಾವಿಗೆ ಮೋಸ ಮಾಡ್ಬಿಟ್ಲಲ್ಲ. ಇದು ನಾವನಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ನಮ್ಮನ್ನ ಮೆಟ್ನಲ್ಲಿ ಹೊಡಿತಾನೆ. ಇವನ್ನ ಹೊಡಿತೀನಿ, ನಿಜ ಹೇಳ್ತಿದ್ದೆ. ಕೇಳ್ರಿ, ನಿಮ್ ಡೈಲಾಗ್ ಕೇಳ್ತಿದ್ರೆ ನಗು ಬರ್ತತೆ. ನಗ್ತೀಯಪ್ಪ? ನಿಜ ನಗು ಬರ್ತದೆ. ಯಾತ ನನ್ ಮಗಲ್ಲ ದುಃಖ ನಿನಗ್ ನಗು. ಇವನ್ ಸವಾಸ ಬೇಡ ಅಂತ ಕಳಲೆ. ಹೋಗ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ನನ್ ಲವ್ವರು ನನಗೆ ಹಿತಕಾರ. ಬಿಟ್ಟೋಗ್ಬಿಟ್ಲಲ್ಲ. ಹೋಗ್ಲಿ ಬಿಡ ಮಗ. ಆ ಹುಡುಗಿಗೆ ತಂಗಿ ಇದ್ದಾಳ? ಇಲ್ಲ ಕಣ, ಅವ್ರ ಅಮ್ಮ ಇದಾರೆ. ಅವ್ರಾದ್ರು ಓಕೆ. ಸಿದ್ಧಾ, ನಾ ಮಲಗೋಕ್ ಹೋಗ್ತೀನ. ದಯವಿಟ್ಟು ಒಬ್ಬ ಮತ್ತೆ ಬರ್ಬೇಡ ಕಡಪ್ಪ, ಬರ್ಬೇಡ. ಬೆಳಿಗ್ಗೆ ರೆಡಿ ಮಾಡ್ಬೇಕು. ನಾಗವೇಣಿ ವಿಚಾರ ಗೊತ್ತಲ್ಲ ಮಗ, ನೀ ಬಿಡು ಮಗ, ಅವ್ನು ಹೊಡಿತೀರ. ಹೊಲ್ಟೋದ ಈ ನನ್ನ ಮಕ್ಳೆಲ್ಲ ನನ್ನ ಫ್ರೆಂಡ್ಸ್ ಏನೋ ಮಗ. ಇಂಥ ನನ್ನ ಮಕ್ಕಳು ಸವಾಸನೆ ಮಾಡಬಾರ್ದು. ಮಜಾ, ರಾತ್ರಿ ಹುಡುಗಿ ಬ್ರೇಕಪ್ ಅಂತ ಅಳ್ತಾ ಇದ್ದಲ್ಲ, ನನಗೆ ಗೊತ್ತಿಲ್ರಿ ಹುಡುಗಿ ಯಾರೋ ಅವಳ ಬ್ರೇಕಪ್. ನನಗ ನನಗೆ ಯಾವ ಬ್ರೇಕಪ್ ಮಗ? ನಾನು ಹುಡುಗಿಯರಿಂದೇ ಹೋಗಲ್ಲ. ಮತ್ತೆ ಅಲ್ಲ, ನಾನು ಒಂದ್ಸರಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಬ್ರೇಕೇ ಹಾಕಲ್ಲ, ಇನ್ನು ಬ್ರೇಕಪ್ ಎಲ್ಲಿಂದ ಬಂತು? ಹೌದು, ಈ ಆಂಟ್ರಿನೇ ಹಾಕೊಳ್ಳೋ ಮಾಡ್ತೀಯಾ? ಎಕ್ಸ್ಪೀರಿಯನ್ಸ್.
ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಐ ಆಮ್ ಆಲ್ಸೋ ಪರ್ಫೆಕ್ಟ್. ಯಾವ್ದಾದ್ರು ಎಕ್ಸ್ಪೈರ್ಡ್ ಆಗಿರೋ ಗಾಡಿ ಸಿಗ್ಲಿ ಗೊತ್ತಾಗುತ್ತೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ ಮಗ. ನಿನ್ನಂತ ಲಜ್ಜೆಗೆಟ್ ನಾಯಿ ಎಲ್ಲೂ ನೋಡ್ಲೇ ಇಲ್ಲ ನಾನು. ಬಂದ ಪುಕ್ಲ್ ನನ್ನ ಏನ್ರಪ್ಪ ರಾತ್ರಿ ಎಣ್ಣೆ ಹೊಡೆದು ಇಳಿತಾ ಇನ್ನೂ ಹಂಗೆ ಐತಾ? ಎಣ್ಣೆನ ಈ ಶಬ್ದ ಕೇಳಿ ಸುಮಾರು ವರ್ಷಗಳಾಗ್ಬಿಟ್ಟು. ಅಲ್ಲ ನೈಟು ಬೆಳಗ್ಗೆ ದುಡ್ಡು ಕೊಡ್ತೀರ ಅಂದ್ಬಿಟ್ಟು ಕಂಠ ಪೂರ್ತಿ ಕುಡ್ದಿದ್ದೀರಾ. ಇವಾಗ ನಾನು ದುಡ್ಡು ಕೊಡ್ರಿ, ನನಗೆ ನಾಗವಣಿ ಮುಂದೆ ಹೋಗಕ್ ಆಗ್ತಾ ಇಲ್ಲ. ದುಡ್ಡ ಸಿದ್ಧ ಏನ್ಲ ಮಾತಾಡ್ತಾನಿವ? ನೀನ್ ಯಾವನಂತ ಗೊತ್ತಿಲ್ಲ ಹೋಗ. ದುಡ್ಡಂತೆ ಮಂಜ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನನಗಂತೂ ಈವ್ನಿಂಗ್ ದುಡ್ಡು ಬೇಕೇ ಬೇಕು. ಈವ್ನಿಂಗ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಪರಿಣಾಮ ನೆಟ್ಟಗಿರಲ್ಲ. ಓ ಮೋಸ್ಟ್ಲಿ ಕೊಲೆಗಿಲೆ ಮಾಡ್ಬೋದು ಮಗ ಇವ. ಮಂಜ, ನಂಗೆ ತುಂಬ ಅರ್ಥ ಆಗಿದೆ ಮಂಜ. ಇದು ಮೊಬೈಲ್ ಅನಿಸಿದ್ದು ಈ ಮೊಬೈಲ್ ಇಟ್ಕೊಂಡು ಯಾವನಾದ್ರೂ ಯೂಸ್ ಮಾಡ್ತಾನ? ನಾಗವಣಿ ಮುಂದೆ ಹೋಗಕ್ ಆಗ್ತಿಲ್ಲ ನನಗೆ. ಯಾವಳ ಅವಳು ನಾಗವಣೆ 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 ನಾನು ನೋಡ್ತಾ ಇದ್ದೀನಿ ಅವಾಗ. ನಿಗ್ರಾಡಿ ಇವಾಗ ಸಾಯಂಕಾಲ ಐತೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ. ನಾವು ನೋಡಿದ್ರೆ ನಾಗಬೇಣಿ. ಚೈತ್ರ ತಗೋ ಇದು. Okay, okay, children. Stop, stop, stop. What is this? You don't know? This is Bangalore pizza. Yay! ಕೊಡಿ, ನಾ ಕೊಡ್ತೀನಿ. ತಗೋ ಚಿನ್ನ, ತಗೋ ತಿನ್ಸ್ಲಾ? ತಗೋಮ್ಮ. ಎಲ್ಲಿ ಆ ಮಾಡು? ನೀವು ಎಷ್ಟು ಖುಷಿಯಾಗಿರ್ತೀರೋ ನಾನು ಅಷ್ಟೇ ಖುಷಿಯಾಗಿರ್ತೀನಿ. ತಿನ್ನು. ಡುಮ್ಮಿ ಬೇರೆ ಇಲ್ಲೇ ಇದ್ದಾಳೆ. ಮೊಬೈಲ್ ಇವತ್ತು ತರಕ್ಕಾಗಿಲ್ಲ. ಅವಮಾನನೇ ಸಹಿಸಕ್ಕಾಗ್ತಿಲ್ಲ. ನಿನ್ನೆ ದೊಡ್ಡ ಮೊಬೈಲ್ ತಗೊಂಡೆ, ಶಾಪ್ ಒಳಗಡೆ ಬರೋದು ಇಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ಡೈಲಾಗ್ ಹೊಡೆದೆ. ಎಲ್ಲಿ ತೋರ್ಸಮ್ಮ ದೊಡ್ಡ ಮೊಬೈಲ, ಒಂಚೂರು ನೋಡೋಣ. ಯೋಗ್ಯತೆ ಇದ್ರೆ ಮಾತ್ರ ಡೈಲಾಗ್ ಹೊಡಿಬೇಕು, ಇಲ್ಲ ಸುಮ್ನೆ ಮುಚ್ಕೊಂಡು ಇರ್ಬೇಕು. ಮೇಡಮ್, ನೀವ್ ಯಾರಿಗೆ ಹೇಳ್ತಿದ್ರಂತ ಚೆನ್ನಾಗಿ ಅರ್ಥ ಆಗತ್ತೆ. ಸ್ವಲ್ಪ ನೋಡ್ಕೊಂಡು ಮಾತಾಡಿ. ನಾನ್ ನಿನ್ಗೆ ಹೇಳಿಲ್ಲಪ್ಪ, ನಿನ್ನ ಹೆಸರು ಕೂಡ ನಾನು ತೆಗ್ದಿಲ್ಲ. ನಾನು ಹೇಳ್ತಾ ಇರೋದು ರಾಧನ್ಗೆ. ತಗೊಳ್ಳೆ ರಾಧ. ಇದ್ದವ್ರು ಇದ್ದಂಗಿರಲ್ಲ, ಎಲ್ಲಾರ್ಗೂ ಟೈಮ್ ಬಂದೇ ಬರುತ್ತೆ. ದೊಡ್ಡ ಮೊಬೈಲ್ ತಂದು ತೋರಿಸ್ತೀನಿ. ನಾಗವೇಣಿ ನಾಗರಾವ ಕಣೆ ಕಡಿಯೋದು ನಿಂಗೆ. ನಾಗವೇಣಿ ಟಾರ್ಚರೇ ತಡೆಯೋಕ್ಕಾಗ್ತಿಲ್ವ ನನಗೆ. ಎಂತ ಮತ್ತಂದ್ಬಿಟ್ಲು ಇವಳು. ನಿನ್ನೆ ದೊಡ್ಡ ಮೊಬೈಲ್ ತಗೊಂಡೆ, ಶಾಪ್ ಒಳಗಡೆ ಬರೋದು ಇಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ಡೈಲಾಗ್ ಹೊಡೆದೆ. ಛೇ, ಈ ನನ್ನ ಮಕ್ಕಳ ಹತ್ರ ದುಡ್ಡು ಇಸ್ಕೊಂಡು ಮೊಬೈಲ್ ತಗೊಳ್ಳೇಬೇಕು ನಾಳೆ ನಾನು. ಲೋ ಸಿದ್ಧ, ಈ ವಿಡಿಯೋ ಮಜಾ ಇದೆ ಕಣ. ಕಳ್ಸು ಕಳ್ಸು ಕಳ್ಸು, ಬೇಗ ಶೇರ್ ಮಾಡು. ಕಳಿಸ್ಬಿಡ್ತೀನಿ. ಈ ನನ್ನ ಮಗ ಚಂದ್ರ ಮುಂಚೆ ಎಲ್ಲ ಬೇಗ ಬರ್ತಾ ಇದ್ದ ಕಣ ಕೆಲಸ ಮುಗಿದ್ಮೇಲೆ. ಇತ್ತೀಚೆಗೆ ಬಹಳ ಲೇಟ್ ಮಾಡ್ತಾವನೆ ಕಣ. ಅವಳ ಹುಡುಗಿ ಸಿಕ್ಕದಳಲ್ಲಪ್ಪ, ಪಾರ್ಕ್ ಉಪ್ಪದೆ ಅಂತ ಓಡಾಡ್ತಿರ್ಬೇಕು ನನ್ನ ಮಗ. ಅಲ್ಲ, ಈ ನನ್ನ ಮಗ ಆ ಹುಡುಗಿನ ಸಿಂಕ್ ಮಾಡ್ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟು ಕಣ. ನೀನೇ ವರ್ಕೌಟ್ ಮಾಡ್ಕೋಬೇಕು ಅನ್ಕೊಂಡಿದ್ದ. ನನ್ನ ಮಗನೇ. ಓಹೋ, ಬಂದ ನೋಡ ರಾತ್ರಿ ಚಂದ್ರ. ಓ ಬಾರಪ್ಪ ಪಾರ್ಕ್ ಚಂದ್ರ. ಗೆದ್ದಿರೋ ಮೊಸ್ ಎದ್ದು ಕಾಣುತ್ತೆ. ಯಾಕೋ ಡಲ್ ಆಗಿದ್ಯಾ? ನಾನು ದುಡ್ಡು ಯಾವಾಗ ಕೊಡ್ತೀಯೋ? ಇವನು ಯಾರೋ ಮರ ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾನೆ. ನಾನು ತಮಾಷೆ ಮಾಡ್ತಿಲ್ಲ ಕಣ್ರು, ನನಗೆ ದುಡ್ಡು ಬೇಕಷ್ಟೇ. ಆ ನಾಗವೇಣಿ ಮುಂದೆ ನನಗೆ ಹೋಗಕ್ಕಾಗ್ತಾ ಇಲ್ಲ. ನಾಗವೇಣಿ ಜೊತೆ ನಾನು ಮಾತಾಡ್ತೀನಿ ತಾಯಿ. ನೀನು ಅದನ್ನ ಮಾತಾಡ್ಲೇಬೇಡ. ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರಲ್ಲೇ ನೀವು. ಒಳ್ಳೆ ಕುಡುಕ್ ನನ್ನ ಮಕ್ಕಳು ಸವಾಸ ಆಯ್ತಪ್ಪ. ಏನು ಇವ್ನು ಹಿಂಗ್ ಮಾತಾಡ್ತಾವನೆ? ಏನೋ ನೀನು? ಮತ್ತೆ ಅದಕ್ಕೊಂದು ಮಾನ ಮರ್ಯಾದೆ ಬೇಕಣೋ. ನಿಮ್ಗೆ ಆ ಮಾನ ಮರ್ದಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸರಿ ಆಯ್ತಪ್ಪ, ಕೊಡ್ತೀವಿ. ಯಾವನ ಹತ್ರ ಮಾತಾಡ್ತಾ ಇದೀಯ ನೀನು? ಪಾವಗಡ ಕಾಲೇಗೌಡ ಕೊಡ್ತಾನ ನಾನು, ಸ್ವಾಭಿ ಮಾರು ಕೊಡ್ತಾನ ನಾನು. ಮುಚ್ಕೊಂಡು ನಾನು ದುಡ್ಡು ಬಿಸಾಕಂತ ನಾನು ಹೇಳ್ತಿರೋದು. ನಿಮ್ ಜೊತೆ ಇರೋದಕ್ಕೆ ನನ್ನ ಚಪ್ಪಲಿ ತಕೊಂಡು ನಾನು ನೋಡ್ಕೋಬೇಕಷ್ಟೇ. ದುಡ್ಡು ಅಂತ ಯಾವನ್ ಕೇಳ್ತೀಯ? ಇನ್ನೊಂದು 5-6 ವರ್ಷ ನಿನ್ ದುಡ್ಡು ಬಿಸಾಕ್ತೀನಿ. ಆಗ್ಲಿಲ್ಲ ಅಂದ್ರೆ ಇನ್ನು 10 ವರ್ಷದಲ್ಲಿ ಕೊಡ್ತೀವಪ್ಪ. ಏನೋ ಇವ್ನು ಹಿಂಗ್ ಮಾತಾಡ್ತಾನೆ ಇವನು? ಕಳ್ ನನ್ ಮಗ. ಇವ್ನು ನಮ್ಮ ಫ್ರೆಂಡ್ ಏನು ಇವನು? ಚಾನ್ಸೇ ಇಲ್ಲ ಮಗ. ಕೊಟ್ಟಿರೋ ದುಡ್ಡು ವಾಪಸ್ ಕೇಳ್ತಾನಂದ್ರೆ ಅವ್ನು ನಮ್ಮ ಫ್ರೆಂಡೇ ಅಲ್ಲ. ಮಗ ಒಂದು 500 ಕೊಡ. ನೀನ್ ಯಾರು? ಹಲೋ, ಇಲ್ಲಿ ಯಾರು ಪರಿಚಯಸ್ತ್ರ ಇಲ್ಲಮ್ಮ, ನಾ ಒಬ್ಬನೇ ಇದ್ದೀನಿ. ಪರಿಚಯನೇ ಇಲ್ಲ ಯಾರು.
ಕಮಲಿ ಕಮಲಿ ಏಯ್ ಸುಮ್ ಮಲ್ಕಳಲೇ. ಕಮಲಿ ಯಾಕೆ ಕಮಲಿ? ಸ್ವಾಮಿ ರಾಮ ಕಾಪಾಡಪ್ಪ. ಟೈಮ್ ಆಗ್ಬಿಟ್ಟದೆ. ಚಂದ್ರು ಚಂದ್ರು, ಏಯ್ ಯಾಕಂಗ್ ದನಕ್ಕೋದೆ ಬಾ ಎದ್ದೇಳು ಬೇಗ. ಏನಿಲ್ಲ, ಬಾ ಅಲ್ಲಿ ಹೇಳ್ತೀರಿ ಬಾ. ಯಾಕೆ ಏನಾಯ್ತು ಅವನಿಗೆ? ಬೇಗ ಬಾರ. ನಾನು ಬಂದಿದ್ದೀನಿ, ನೀನ್ ಬಾ. ರಾತ್ರಿ ಎಲ್ಲ ವಿಡಿಯೋ ನೋಡ್ತಾನೆ, ಈಗ ಬಾ ಅಂದ್ರೆ ಅಲ್ಲ ರಾತ್ರಿ ಬೈದಂತ ಬೇಜಾರಾಯ್ತೇನೋ? ಬೇಜಾರೇನಿಲ್ಲ, ನೀನ್ ಬಾರ. ಫ್ರೆಂಡ್ಸ್ ಮೇಲೆ ಬೈಲೂಬಾರ್ದೇನೋ? ಏನಾಯ್ತು ನನ್ನ ಮಗನಿಗೆ? ಮಂಜಾ, ಏಯ್ ಏನಾಯ್ತು ಬೆಳಿಗ್ಗೆ ಬೆಳಿಗ್ಗೆ? ನೀನ್ ಹತ್ಕೊಳಪ್ಪ. ಬೆಳಿಗ್ಗೆ ಎಲ್ಲಿಗಂತ ಹೇಳಪ್ಪ ನೀನು. ನೀನ್ ಹತ್ಕೊಂಬರ ಹೇಳ್ತೀನಿ. ನಾನ್ ಬರಲ್ಲಪ್ಪ. ಬರ್ತೀನಿ, ಎಲ್ಲಿಗಂತ ಹೇಳು. ನೀನ್ ಹತ್ತಪ್ಪ. ನೀನು ಏನೋ ನಿನ್ ಗೋಳಲ್ಲಿ ಬೆಳಿಗ್ಗೆ ಬೆಳಿಗ್ಗೆ. ಅಲ್ಲ ಇವನು ATMಗೆ ಯಾಕೆ ಬಂದ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಹಾಂ ತಗೊಳ್ಳೋ. ನೀನು ಬೇಜಾರಾಗಿದ್ರೆ ಬೇಡ ಕಣ, ಇಟ್ಕೊಳ್ಳೋ. ನೀನು ನನ್ನ ಫ್ರೆಂಡ್ ಅಲ್ವೇನೋ? ಏನಿಲ್ಲ, ಬಾ. ಸಾರಿ ಮಗ, ಬೇಜಾರಾಗಿದ್ರೆ. ಆ ನಾಗವಣಿ ಕೊಡೋ ಟಾರ್ಚರ್ ನಿನ್ನ ಟಾರ್ಚರ್ ಕೊಟ್ಕೊಳ್ಳೋ. ಬಾರೋ ಕೂತ್ಕೊಳ್ಳೋ. ರಿಯಲಿ ಸಾರಿ ಕಣ. ನೀನು ಏನೇ ಮಾಡಲಿ ಕಣ, ನೀನು ನನ್ನ ಫ್ರೆಂಡೇ ಕಣ. ಫೋನ್ ಮಾಡ್ತಾರೆ. ಹಲೋ, ಯಾಕೆ ಹಿಂಗೆ ಕಾಲ್ ಮಾಡ್ತಾ ಇದೀಯಾ? ಎಷ್ಟು ಸಲ ಕಾಲ್ ಮಾಡ್ಬೇಕು ನಿನ್ಗೆ? ಹಲೋ, 20 ಮಿಸ್ ಕಾಲ್ ಕೊಟ್ಟಿದ್ಯಾ. ಗಾಡಿ ಓಡಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೋ ದಯವಿಟ್ಟು. ಯಾರು ಓಡಿಸಲ್ಲ ನೋಡು. ಮದ್ವೆ ಯಾವಾಗ ಅಂತ ಹೇಳ್ಬಿಡು ಇವಾಗ. ನಾನು ಆಗ್ಲೇ ಹೇಳಿದ್ದೀನಲ್ಲ, ತಂಗಿ ಮದುವೆ ಆಗೋವರೆಗೂ ಮದುವೆ ವಿಚಾರ ಕೈ ಬಿಟ್ಟುಬಿಡು. ಇಷ್ಟು ಅಂತ ನಿನ್ ಮಾತನ್ನ ಕೇಳಿ ನಾನು ಪದೇ ಪದೇ ಅದನ್ನ ಕೇಳಿದ್ರೆ ನಿಂಗೂ ಟೆನ್ಷನ್ನು, ನಂಗೂ ಟೆನ್ಷನ್. ನಾನು ಸತ್ತೋಗ್ತೀನಿ. ಏನೋ ಸಾಯ್ತೀಯ? ಮೊದಲ ಕೆಲಸ ಮಾಡು. ಸಾಯ್ತಾಳೆ. ಹಾಯ್ ಸರ್. ನಮಸ್ತೆ ಸರ್, ಹೇಳಿ ಸರ್. ಒಂದು ಮೊಬೈಲ್ ಬೇಕಿತ್ತು ಸರ್. ಏನು ಪ್ರೈಸಲ್ಲಿ ನೋಡ್ತಾ ಇದ್ದೀರಾ ಸರ್? ಬಿಲೋ 20,000 ಬೇಕಿತ್ತು. ಸ್ವಲ್ಪ ಫೀಚರ್ ಎಲ್ಲ ಚೆನ್ನಾಗಿರಲಿ. ಓಕೆ ಸರ್. ವಿವೋದಲ್ಲಿ ತೋರಿಸ್ಲಾ ಸರ್ ಅಥವಾ ಸ್ಯಾಮ್ಸಂಗಲ್ಲಿ ತೋರಿಸ್ಲಾ ಸರ್? ಯಾವುದಾದ್ರೂ ಪರವಾಗಿಲ್ಲ, ಬಟ್ ಬೆಸ್ಟ್ ಫೀಚರ್ ಇರಬೇಕು. ಇದು ನೋಡಿ ಸರ್, ಫೀಚರ್ಸ್ ಎಲ್ಲ ಚೆನ್ನಾಗಿದೆ. RAM 8GB ಇದೆ ಸರ್, 128 ಇನ್ಬಿಲ್ಟ್ ಇದೆ. ಓಕೆ ಸರ್. V19 ಬೆಸ್ಟ್ ಅಂತೀರಾ? V19 ಬೆಸ್ಟ್ ಇದೆ ಸರ್. 25,000 rupees ಇದೆ ನಿಮಗೆ. ಇದು ಬಂದ್ಬಿಟ್ಟು ನಾನು 20,000ಗೆ ಮಾಡಿಸ್ಕೊಡ್ತೀನಿ ಸರ್. ಓಹೋ, ಯಾಕೆ ನನ್ನ ತಂಗಿ ಫೋನ್ ಮಾಡ್ತಾ ಇದ್ದಾಳೆ? ಒಂದು ನಿಮಿಷ ಸರ್. ಇಟ್ಸ್ ಓಕೆ ಸರ್. ಹಲೋ ಅಣ್ಣ. ಹೇಳೋ. ಅಣ್ಣ, ಎಕ್ಸಾಮ್ ಬರೀತಿಲ್ಲ ನಾನು. ಏನೋ? ಅದೇ ಅಣ್ಣ, ಫೀಸ್ ಕಟ್ಟಿಲ್ಲ ಅಂತ ಎಕ್ಸಾಮ್ ಬರೆಸ್ತಿಲ್ಲ. ಎಕ್ಸಾಮ್ ಬರೀತಾ ಇಲ್ವಾ? ಹ್ಞೂ ಅಣ್ಣ.
ಏನಕ್ಕೆ? ಅದೇ ಅಣ್ಣ ಎಕ್ಸಾಮ್ ಫೀಸ್ ಕಟ್ಟಿಲ್ವಲ್ಲ. ಎಕ್ಸಾಮ್ ಫೀಸ್ ಕಟ್ಟಿಲ್ಲ. ಹ್ಞೂ ಅಣ್ಣ. ಎಷ್ಟು ಕಟ್ಬೇಕು ಎಕ್ಸಾಮ್ ಫೀಸು? 20,000. 20,000. ಸರಿ, ನಾನು ಅಮೌಂಟ್ ಡೆಪಾಸಿಟ್ ಮಾಡ್ತೀನಿ, ಎಕ್ಸಾಮ್ ಫೀಸ್ ಕಟ್ಟು. ಥ್ಯಾಂಕ್ ಯು ಅಣ್ಣ. ಓಕೆ, ಸರಿ ಆಯಿತು. ಸಾರಿ. ಇಟ್ಸ್ ಓಕೆ, ಥ್ಯಾಂಕ್ ಯು ಸರ್. ಸಾರಿ, ಯಾಕೋ ನನ್ನ ಟೈಮೇ ಸರಿ ಇಲ್ಲ ಅನಿಸ್ತಾ ಇದೆ. ಅವಳಾದರೂ ಎಕ್ಸಾಮ್ ಚೆನ್ನಾಗಿ ಬರಲಿ. ಈ ನಾಗವೇಣಿ ಈ ಟೆನ್ಷನ್ ಬಿಟ್ಟಾಕ್ಬಿಡ್ತೀನಿ. ಮೊಬೈಲು ಬೇಡ. If you come today, ding dong. What dumtakal? Good morning. No customers? ನೋ ಸರ್ಜಿ. ಕಸ್ಟಮರ್ಸ್ ಇಷ್ಟೊತ್ತು ಇದ್ರು, ಈಗ ತಾನೇ ಹೋದ್ರು. ಓ, ಇಷ್ಟೊತ್ತು ಇದ್ರು, ಈಗ ತಾನೇ ಹೋದ್ರು? ನೋ, ಯು ಆಲ್ ಕಮ್ ಹಿಯರ್. ಕಮ. ಹಾ, See, customer service ನೀವು not doing. I will teach how to in customer service here. Okay? Sit. ಓಕೆ ಸರ್. Just a minute. I will go toilet. Coming. Okay? Done? Okay. ಮುಂಗಾರು rain coming. I am ಮುಚ್ಚೆ ಹೋಯಿಂಗ್. I am full happy now. Full empty. Now. ಈಗ ಉಪಲ್ ಫಸ್ಟ್ ಕಸ್ಟಮರ್ ಸರ್ವರ್ಸ್ ಡಿಸಿಪ್ಲಿನ್, ದೆನ್ ಕಸ್ಟಮರ್ಸ್ ಇನ್ ಫುಡ್ಡಿಗೆ ಪಾಪರ್ ಡ್ರೆಸ್. ಸರ್ಜಿ. ಸಿಟ್. ಸರ್ಜಿ ಕ್ಯಾ? ಓಕೆ ಚಂದ್ರು, ಕಮ್. ಓಕೆ ಸಿಟ್. I'll pupil how to customer service. Chandru, sit Chandru. Always people coming, going, sitting. New first dress wear paperly. You understood? Okay. Then ಮಾಡಲೇಬೇಕು. You ಸರ್ಜಿ. Hey, sit. Laughing. ಯಾರು ತಕೊಂಡಿದಾರ? ಎಲ್ಲ ಇಂಪಾರ್ಟೆಂಟ್ ಕಸ್ಟಮರ್ people coming. Teach. ಓಕೆ ಓಕೆ, ದಟ್ಸ್ ಇಂಪಾರ್ಟೆಂಟ್. ಸರ್ಜಿ, ನಿಮ್ದು ಕೇಸ್ ಜಿಪ್ ಓಪನ್ ಆಗಿದೆ. ಇಂಗ್ಲಿಷು ಇವ್ ನವ್ತಾರಯ್ಯಪ್ಪ. ಸರ್. ಏಯ್ ಇಡಿಯಟ್, ಸ್ಟುಪಿಡ್, ಟಾಕಿಂಗ್ ನೋ ಆಯ್ತಾ? ಆಲ್ವೇಸ್ ಗೋ ಅಂಡ್ ಗೆಟ್ ಲಾಸ್ಟ್ ಟು ಸರ್ವಸ್ ಪೀಪಲ್. ಐ ವಿಲ್ ಕಮ್ ಈವ್ನಿಂಗ್. ಜಿಪ್ ಹಾಕೋದ್ ಮರಿಬೇಡಿ ಸರ್. ರಿಲೀಫ್ ಆಗೋಯ್ತಪ್ಪ. ಪ್ರಪಂಚದಲ್ಲಿರೋ ಎಲ್ಲ ಮೇಧಾವಿಗಳಿಗೂ ಈ ಟಾಯ್ಲೆಟಲ್ಲೇ ಜ್ಞಾನೋದಯ ಆಗುತ್ತೆ ಅನ್ಸುತ್ತೆ. ಭಾಳ ಪೀಸ್ಫುಲ್. ಈ ನನ್ನ ಮಗ ಎಲ್ಲೋದ? ಫೋನ್ ಮಾಡೋಣ. ಯಾವನ್ ಫೋನ್ ಮಾಡ್ತಾವನೆ? ಈ ನನ್ನ ಮಗ ಮನೇಲಿ ಎತ್ಕೊಂಡು ಯಾಕೆ ಫೋನ್ ಮಾಡ್ತಾವನೆ? ಹಲೋ, ಎಲ್ಲೋ ಇದೆಯಾ? ಕಬಾಬ್ ಆಗ್ತಾ ಇದ್ದೀನಿ. ನಂಗೂ ಸ್ವಲ್ಪ ಇಡ. ನನ್ನ ಮಗನೇ ಟಾಯ್ಲೆಟಲ್ಲಿ ಇದೀನಿ, ಇಡೋ ಫೋನು. ಕಬ್ ನನ್ನ ಮಗ. ಈ ಪಿಜ್ಜಾ ಓನರ್ ಎಂಥ ಮನೆ ಕೊಟ್ಟವನೇ ಏನೋ. ಎಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ, ಒಬ್ಬನೇ ಮಲಗಬೇಕಲ್ಲ, ಅದೇ ಬೇಜಾರು. ಈ ನನ್ನ ಮಗ ಈ ಜಾಗದಲ್ಲೂ ನೆಮ್ಮದಿ ಕೂರಕ್ಕೆ ಬಿಡಲ್ಲ ಮರಯ್ಯ. ಚಂದ್ರು ಯಾಕೆ ಫೋನ್ ಮಾಡ್ತಾವನೆ? ಹಲೋ ಮಂಜ, ಎಲ್ಲಿದೀಯಾ? ಮನೇಲೇ ಇದ್ದೀನಿ, ಹೇಳಪ್ಪ. ಅದೇ ಕಣೋ, ದುಡ್ಡು ಕೊಟ್ಟಿದ್ದಲ್ಲ ಮೊಬೈಲ್ ತಗೋ ಅಂತ. ಮೊಬೈಲ್ ತಗೊಳ್ಳಿಲ್ಲ. ಯಾಕೋ? ತಂಗಿ ಹಣ ಅರ್ಜೆಂಟ್ ದುಡ್ಡು ಬೇಕಂತ ಫೋನ್ ಮಾಡಿದ್ಲು. ಅದೇನೋ ಎಕ್ಸಾಮ್ ಫೀಸ್ ಕಟ್ಟಬೇಕಂತೆ. 20,000 ಬೇಕೇ ಬೇಕಂತ ಫೋನ್ ಮಾಡಿದ್ಲು. ಅದಕ್ಕೆ ಹಾಕ್ಬಿಟ್ಟೆ, ಮೊಬೈಲ್ ತಗೊಳಕ್ಕಾಗಲಿಲ್ಲ. ಹೋಗ್ಲಿ ಬಿಡು, ಇನ್ನೊಂದ್ಸರಿ ಫೋನ್ ತಗೊಂಡ್ರೆ ಆಯ್ತು, ಏನು ತಲೆ ಕೆಡಿಸ್ಕೊಬೇಡ. ಆದ್ರೆ ಇಲ್ಲಿಗೆ ಬಂದರೆ ಈ 4 ಮಣಿ ಡೈಲಾಗ್ ಕೇಳೋಕ್ಕಾಗ್ತಿಲ್ಲ ಕಣೋ. ಇಂಥ ಟೈಮಲ್ಲಿ ಅವಳು ನೆನೆಸ್ಬಿಡ ಕಣೋ. ಮೊದಲೇ ಎಲ್ಲಿದ್ದೀನಿ ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಸರಿಯಾಗಿ ಮಾಡ್ತೀನಿ, ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ. ಬರ್ತಾ ಒಂದು ಪಿಜ್ಜಾ ತಗೋಬಾ. ಸರಿ ಕಣ, ಆಯಿತು.
ಇಟ್ಟಿದ್ದಲ್ಲ. ಬ್ಯಾಗ್ ಕೆಳಗಡೆ ಬಿತ್ತಿದ್ದು, ಗಾಳಿಗೆ ಏನಾದರೂ ಬಿದ್ದಿರ್ಬೋದು ಮೋಸ್ಟ್ಲಿ. ಹಾಂ, ಯಾಕೆ ಡೋರಿಂಗ್ ಲಾಕ್ ಆಯಿತು? ಹಾಂ, ಬರ್ತಾ ಇಲ್ಲಲ್ಲ ಡೋರು. ಯಾರು ಒಳಗಿದ್ದಂಗಿದಾರಲ್ಲ. ಮಂಜಾ, ಸಿದ್ಧ, ಮಾತಾಡ್ರ. ಮಂಜಾ, ಆಟ ಆಡ್ತಾ ಇದ್ರ ನನ್ನ ಹತ್ರ ನೀವು? ಮಾತಾಡ್ರಲೇ ಮಂಜಾ. ಡೋರ್ ತೆಗಿರೋ, ಯಾಕೆ ಲಾಕ್ ಮಾಡಿದ್ರಲ್ಲಿ? ಮಂಜಾ, ಮಂಜಾ ಯಾರಲೇ? ಮಂಜಾ, ಎಲ್ಲೋದ್ರಿ ನನ್ನ ಮಕ್ಕಳು? ಒಬ್ರು ಕಾಣ್ತಾ ಇಲ್ಲ. ಮಂಜಾ, ಯಾರು ಒಳಗಿರೋದು? ಇದ್ರೇನು ಒಳಗಲೇ? ಭಯ ಆಗತ್ರಲೇ ಮಂಜಾ. ಸುಮ್ಮನೆ ಎದುರಿಸ್ಬಿಟ್ರಲ್ಲಿ. ಯಾರು ನೀವು? ಯಾರು ಒಳಗಿರೋದು? ಇದ್ರೇನು ಒಳಗಲೇ? ಭಯ ಆಗತ್ರಲ್ಲೇ ಮಂಜಾ. ಸುಮ್ಮನೆ ಎದುರಿಸ್ಬಿಟ್ರಲ್ಲಿ. ಯಾರು ನೀವು? ಬೇಡ 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 ಬೇಡ, ಹತ್ರ ಬರಬೇಡ. ಯಾರು ನೀವು? ಯಾರು? ಪುಕ್ಕಲ್ ನನ್ ಮಗ, ಹ್ಯಾಪಿ ಬರ್ಡೇ. ಹೆಂಗಿದೆ ಕಣ ಸರ್ಪ್ರೈಸ್? ಲೇ, ಬರ್ತಡೆ ಪ್ರಾಣವಾಗಿ ಜೀವ ಕೈಗೆ ಬರ್ತದಲ್ಲೇ. ಸ್ಪೆಷಲ್ ಆಗಿರ್ಲಿ ಅಂತ ಮಗ. ಬರ್ತಡೆ ಹೋಗಲೇ, ಹೋಗೋಣ ಕೇಕ್ ಕಟ್ ಮಾಡಲು ಹೋಗ. ಇವ್ನು ಅವನ ಮಗು ಮಾಡ್ದಂಗ್ ಮಾಡ್ತಾನೆ, ಬಿಟ್ರೆ ಡಜನ್ ಮಕ್ಳು ಮಾಡಂಗ. ಮಂಜಾ, ಸತ್ತೋಗ್ಬಿಟ್ಟು ಅನ್ಕೊಂಡಲ್ಲಿ ಇವತ್ತಲ್ಲೇ. ನಿನ್ ಲೈಫ್ ಅಲ್ಲಿ ನೆನ್ಪಿಟ್ಕೋಬೇಕು ಬರ್ತಡೇನಾ? ಬೇಡ ಬಿಡ, ಕಟ್ ಮಾಡಲ್ಲ ಬಿಡ. ತಗೊಳ, ಮಾಡಪ್ಪ, ತಗೊಳ. ಕೇಕ್ ಕಟ್ ಮಾಡು ಮಗ. ಲೈ, ಬರ್ತಡೇಗೆ ಯಾಕೋ ಬೆಂಕಿ ಹಚ್ತೀಯಾ? ಕೇಕ್ ಕಟ್ ಮಾಡು ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆದ್ರೂ ಬಾರಿ ಎದುರಿಸ್ಬಿಟ್ರು ಕಣೋ ಇಬ್ರು. ಸಖತ್ ಬಾಯ್ತು ಕಣ, ನಿಜವಾಗ್ಲು ಕಣ. ಮಂಜಾ, ಥ್ಯಾಂಕ್ ಯು ಸೋ ಮಚ್ ಕಣ. ನಿಮ್ಗೂ ಕಣ, ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಕಣ್ರ. ಥ್ಯಾಂಕ್ ಯು ಮಗ. ಹ್ಯಾಪಿ ಬರ್ಡೇ. ಇನ್ಮೇಲಾದ್ರೂ ಧೈರ್ಯ ಬರಲಿ. ಲವಲ್ ಬಿದ್ದವನೆ, ಏನಾರು ಮಾಡ್ಕೊಳ್ಳಿ ಅಲ್ವಾ? ಆಯ್ತು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಹಿಂಗೆ ಚೆನ್ನಾಗಿ ಅದೇ ಪಿಜ್ಜಾ ಹೇಳಿದ್ನಲ್ಲ, ಪಿಜ್ಜಾನ ತಗೊಂಡ್ಬಿಡ್ತೀನಿ ಬೇಗ.
ಫ್ರೆಶ್ ಅಪ್ ಆಗ್ರಿ, ನಾನು ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಓಕೆನಾ? ಓಕೆ ಮಗ. ಪಿಜ್ಜಾ ತಗೊಬರ್ತೀನಿ, ಕೂತಿರಲ್ಲಿ ಬರ್ತೀನಿ. ಓಕೆ ಮಗ. ಓಕೆ ಓಕೆ ಮಗ, ನಾನು bathroom ಗೆ ಬರ್ತೀನಿ. ಬೇಡ ಕಣ, ತಿನ್ ಸಾಯ್ಬೇಕು ಇಲ್ಲ ಬೇಡ ಕಣ, ಲೇ, ನಂಗ್ ಬೇಡ, ಹೇಳ್ತೀನಿ ಬಿಡು ಬಿಡು. ಓ, ಇಲ್ಲಿಟ್ಟಿದ್ನ ಬ್ಯಾಗು. ಅರೆ ಮೊಬೈಲು ಯಾರ್ದು ಮೊಬೈಲ್ ಇದು? ಹಾಂ, ಬ್ಯಾಗ್ ಒಳಗಡೆ ಹೆಂಗೆ ಬಂತಪ್ಪ ಮೊಬೈಲ್? ಯಾರ್ದಿದು? ಮಂಜ, ನನ್ನ ಬ್ಯಾಗ್ ಒಳಗಡೆ ಯಾರ್ದು ಮೊಬೈಲ್? ಬರೋ ಇಲ್ಲಿ. ಮಂಜ, ಏ ಯಾವ್ದು ಮೊಬೈಲ್ ಐತೆ? ಬರೋ ನನ್ನ ಬ್ಯಾಗಲ್ಲಿ. ಸರ್ 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 ಹೆಲ್ಪ್ ಮಾಡಿ ಸರ್, ಹೆಲ್ಪ್ ಮಾಡಿ ಸರ್. ಅಮ್ಮಂಗ್ ಹುಷಾರಿಲ್ಲ, ಹೆಲ್ಪ್ ಮಾಡಿ ಸರ್. ಏನಾಗಿದೆಯೋ ಚೈತ್ರ? ಈ ಹುಡುಗನ ನಮ್ಮ ಆಶ್ರಮಕ್ಕೆ ಸೇರಿಸೋ ವ್ಯವಸ್ಥೆ ಮಾಡು. ಆ ಅಮ್ಮನ ನಮ್ಮ ಹಾಸ್ಪಿಟಲ್ ಸೇರಿಸೋ ವ್ಯವಸ್ಥೆ ಮಾಡಿ. ಶೋರ್. ಚಂದ್ರು. ಎಸ್ ಸರ್. ಕಮ್ ಹಿಯರ್. ಓಕೆ ಸರ್. ಹೇಳಿ ಸರ್. ಟುಮಾರೋ ವಿ ಆರ್ ಆಲ್ ಗೋಯಿಂಗ್ ಟ್ರಿಪ್. ಓಕೆ ಸರ್. ಓಕೆ 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 ನೋ ಶರೀಫ್. ಓಕೆ ಸರ್. ಓನ್ಲಿ ವಿ. ಓಕೆ ಓಕೆ, ಶರೀಫ್ ವಿಲ್ ಟೇಕ್ ಇನ್ ಚಾರ್ಜ್ ಸ್ಟೋರ್. ಸರಿ ಸರ್. ಓಕೆ ಸರ್. ಆರ್ ಯು ಪಾಪಿ? ಆಲ್ ಆರ್ ಪಾಪಿ? Yeah, puppy, sir. ಪಾಪಿ. ಗುಡ್. ಪಾಪಿ ಸರ್. ಊರ ಬಿಟ್ಟೂರಿಗೆ ಬಂದೀವಿ, ಊರ ಬಿಟ್ಟೂರಿಗೆ ಬಂದೀವಿ. ಹೊಟ್ಟೆಗೆ ಇಟ್ಟು ಜುಟ್ಟಿಗೆ ಮಲ್ಲಿಗೆ ಹುಡ್ಕೊಂಡು ನಾವಿಲ್ಲಿ ಬಂದೀವಿ. ಊರ ಬಿಟ್ಟು ಊರಿಗೆ ಬಂದೀವಿ. ದೊಡ್ಡೋರು ದೊಡ್ಡ ತಪ್ಪು ಮಾಡಿ ಸಣ್ಣವ್ರ ಮ್ಯಾಲೆ ಹಾಕುತ್ತಾರೆ. ಎಲ್ಲರೂ ಅವರವರ ಹೊಟ್ಟೆನ ತುಂಬುತ್ತಾರೆ. ಲಂಚಾನೆ ಇಲ್ದೆ ನಡೆಯಲ್ಲ ಜೀವನ, ಬಡವ ಬದುಕೋದು ಹೆಂಗಿಲ್ಲಿ ಹೆಂಗ್ರಪ್ಪ ಇಲ್ಲಿ ಬದುಕೋದು? ಊರ ಬಿಟ್ಟೂರಿಗೆ ಬಂದೀವಿ.
ಮಕ್ಕಳು ಅಂದ ಚಂದಾನ ಚಂದಾನ ಬೀದಿಲಿ ಹರ್ರಾಜು ಆಗ್ತಾವ್ರೆ ಹುಡುಗಾರ ಚಡ್ಡಿ ಹುಡುಗೀರ್ಗೆ ಗಿಫ್ಟ್ ಆಗಿ ಈಗ ಕೊಡ್ತಾವ್ರೆ ಇದ್ದಿದ್ದು ಇದ್ದಂಗೆ ನಾವಾಡಿ ಬಿಟ್ರೆ ನಮ್ಮನ್ನು ಜೈಲಿಗೆ ಹಾಕ್ತಾವ್ರೆ 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 ಊರ ಬಿಟ್ಟೂರಿಗೆ ಬಂದೇವೆ. ಸಿದ್ದು, ಅವತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಮ್ಮ ಟೈಗರು ನನ್ನೇ ನೋಡ್ದಂಗಿರ್ಲಿಲ್ಲ. ಮೋಸ್ಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಲವ್ ಆಗಿರ್ಬೇಕು ನೋಡಿ ಮೇಡಮ್. ಸುಮ್ಮನೆ ಸಿದ್ದ, ಅದೇನು ಹೇಳ್ತೀಯ? ಯಾಕೆ ನಮ್ಮ ಬಾಸ್ ನೋಡಕ್ ಚೆನ್ನಾಗಿಲ್ವಾ? ಅಯ್ಯೋ, ಅವ್ನ ಶರ್ಟು, ಅವ್ನ ಪ್ಯಾಂಟು, ಅವ್ರ ಡ್ರೆಸ್ಸು ನೋಡ್ತಾ ಇದ್ರೆ ಒಳ್ಳೆ ಕೋತಿ ಇದ್ದಾಗ. ಸರ್, ಹೀರೋ ಥರ ಇದ್ದೀರಿ ಸರ್. ಯು ಇಡಿಯಟ್, ರಾಸ್ಕಲ್, ನಾನ್ಸೆನ್ಸ್, ಐ ಕಾಲ್ ಯು, ಗೆಟ್ ಲಾಸ್ಟ್, ಗೋ ಅಂಡ್ ಡೂ ಯುವರ್ ಕೆಲಸ. ಸರ್ ಪ್ಲೀಸ್. ನಾನ್ಸೆನ್ಸ್, ಯುವರ್ ಫ್ರೆಂಡ್ ಹೊಗಳಿಂಗ್ ಮೀ ಅಂಡ್ ಬ್ಯಾಕ್ಲಿ ಯುವರ್ ಸ್ಟ್ಯಾಬಿಂಗ್ ಮೀ. ಚಂದ್ರು, ವೇರ್ ಇಸ್ ಚಂದ್ರು? ರಿಮೂವ್ ಫ್ರಮ್ ಕೆಲಸ. ನಾನ್ಸೆನ್ಸ್, ಸ್ಟೂಪಿಡ್, ನಾನ್ಸೆನ್ಸ್. ಬಾಪ, ಬಸ್ ಸ್ಟಾಪ್ ಹತ್ರನೇ ಇದೀನಿ ಬಾರೋ. ಎಷ್ಟೊತ್ತ ಕಾಯದಲ್ಲ. ಇಲ್ಲೇ ಇದೆಯಲ್ಲ. ಓ, ಬಂದ ಬಿಟ್ಟೆ. ಏಯ್, ಹೆಂಗಿದ್ಯಪ್ಪ? ಎಲ್ಲ ಅಂತ ಹುಡ್ಕದ? ಹಾ ಮಗ, ಊರಿಗೆ ಹೊರಟಿದ್ದೆ. ಸಿದ್ಧನು ಬರ್ತಾನ? ಸಿದ್ಧ ಇಲ್ಲ, ಬಸ್ ಸ್ಟಾಪಲ್ಲಿ ಇದ್ದಾನೆ. ಬಸ್ಸಲ್ಲಿದ್ದಾನ ಅವನು? ಹಾ. ಒಬ್ಬನ ಬಿಟ್ಟು ಹೋಗ್ತಾ ಇದ್ದೀರ, ಭಯ ಆಗುತ್ತೆ. ಬಂದ್ಬಿಡು, ಹೊರ್ಟ್ ಬರೋಣ. ಲೇ, ಟೈಗರ್ ಏನಿಲ್ಲ, ಹಾಕೊಂಡು ರುಬ್ಬಿಡ್ತಾನೆ. ಅವನ್ ಬಿಡಿದ್ದಿದ್ದೆ. ಅದು ಸರಿ, ನಿಮ್ಮ ಹುಡುಗಿ ಇತ್ತೀಚೆಗೆ ಫೋನ್ ಮಾಡೋದೇ ಬಿಟ್ಬಿಟ್ರೋಳೆ. ಅದೊಂದು ದೊಡ್ಡ ಸವಸ. ಫೋನ್ ಮಾಡಿ ಮದುವೆ ಆಗಂತ ಹಿಂಸೆ ಮಾಡೋದು. ಅದಿರಲಿ, ಫೋನ್ ಮಾಡಿಲ್ಲ, ಮದುವೆ ಅಂತ ಫೋನ್ ಮಾಡಿದ್ಲು. ಆಮೇಲೆ ಸಾಯ್ತಂತ ಫೋನ್ ಕಟ್ ಮಾಡಿದ್ಲು. ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫು. ಅವಳಾಗ ಅವಳು ಬಂದ್ಲು, ಅವಳಾಗ ಅವಳು ಹೋದ್ಲು ಅಂತ ಸುಮ್ಮನಾಗಿದ್ನು. ಹೋಗ್ಲಿ ಬಿಡಪ್ಪ, ಫಸ್ಟ್ ಬೇಗ ಮದುವೆ ಆಗು. ಇವಾಗ ಕಾಡ್ಬಿಟ್ಟವಳು. ಸರಿ ಕಣಾಯ್ತು, ಬರ್ಲಾ? ಓಕೆ ಮಗ, ಥ್ಯಾಂಕ್ಸ್ ಮಗ, ಹುಷಾರು ಕಣ. ಸರಿ ಕಣಾಯ್ತು, ಬಾಯ್ ಮಗ. ಚಂದ್ರು, ಐ ಲವ್ ಯು ಚಂದ್ರು. ಕೊನೆಗೂ ಮದುವೆ ಆಗಲೇ ಇಲ್ಲ ಅಲ್ವಾ? ನನ್ನ ಮದುವೆ ಮಾಡ್ಕೋಬೇಕಲ್ವಾ ಚಂದ್ರು ನೀನು? ಬಾ ಚಂದ್ರು, ಬೇಗ ಬಾ. ನಾನು ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ, ಬಾ. ನಾನು ನಿನ್ನ ಬಿಡಲ್ಲ ಚಂದ್ರು. ಮೋಸನೇ ಮಾಡಿಬಿಟ್ಟೆ ಅಲ್ವಾ? ಎಷ್ಟು ಪ್ರೀತಿ ಮಾಡಿದೆ ಚಂದ್ರು ನಿನ್ನ. ಹಾಂ, ಕೊನೆಗೂ ನಾನು ಸತ್ತೇ ಹೋಗ್ಬಿಟ್ಟೆ. ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ. ಯಾರಾದರೂ ಹೊರಗಡೆ ಇರೋದಿದೆ? ನಾನು ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಯಾಕೆ ಚಂದ್ರು? ಬಾ ನನ್ನ ಹತ್ರ ಎದ್ದು. ಚಂದ್ರು, ನನಗೆ ಭಯ ಆಗ್ತಿದೆ. ಒಬ್ಳೇ ಆಗೋಗಿದ್ದೀನಲ್ವಾ ಇಲ್ಲಿ. ನೀನು ಬಾ. ಹೊರಗಡೆ ಯಾರಾದ್ರೂ ಇದ್ದಾರೆ?
ಚಂದ್ರು ನನಗೆ ಇವತ್ತು ನಮ್ಮ ಈ BTM ಲೇಔಟ್ ಮತ್ತು ಸುತ್ತಮುತ್ತಲಿನ ಏರಿಯಾದ ಜನಗಳಲ್ಲಿ ನಮ್ಮ ಇಲಾಖೆಯಿಂದ ಒಂದು ಮನವಿ. ಇತ್ತೀಚೆಗೆ ನಮ್ಮ ಏರಿಯಾದ ಸುತ್ತಮುತ್ತ ಮತ್ತು ನಮ್ಮ ಏರಿಯಾದಲ್ಲಿ ಹೆಚ್ಚಾಗಿ ಮಕ್ಕಳ ಕಳ್ಳತನ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇರುವಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ನಾವು ಈಗಾಗಲೇ ಇದರ ಬಗ್ಗೆ 3 ತಂಡಗಳನ್ನು ವಿಶೇಷವಾಗಿ ರಚಿಸಿದ್ದೇವೆ. ಆದಷ್ಟು ಬೇಗ ಅಪರಾಧಿಗಳನ್ನು ಪತ್ತೆ ಹಿಡಿತೀವಿ. ಅವರಿಗೆ ಕಾನೂನು ಪ್ರಕಾರ ಏನೇನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಮಾಡೇ ಮಾಡ್ತೀವಿ. ಯಾರೂ ಇದ್ರ ಬಗ್ಗೆ ಪ್ಯಾನಿಕ್ ಆಗಬೇಡಿ. ನಮ್ಮ ಇಲಾಖೆ ಮೇಲೆ ನಿಮಗೆ ನಂಬಿಕೆ ಇರಲಿ. ನಾವು ನಿಮ್ಮ ರಕ್ಷಣೆಗೆ ಸದಾ ಟೊಂಕ ಕಟ್ಕೊಂಡು ನಿಂತಿರ್ತೀವಿ. ನೀವು ಹೆದರಬೇಡಿ ಅಂತ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹತ್ರ ಬರೋಣ, ಬೇಡ ಬಿಟ್ಬಿಡಲ್ಲ. ಬೇಡ ಪ್ಲೀಸ್ ಬಿಟ್ಬಿಡು. ನನ್ನ ಮಕ್ಕಳು ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ಕತೆ ಹೋಗಿ ಕಾಡ್ತೈತೆ. ಏನೋ ಇದು ಪ್ಲೀಸ್, ಯಾರು ನನ್ನ ಹಾಕಿ ಕಾಡ್ತಿದ್ಯಾ? ಮಾಡ್ತಿಲ್ಲ ಯಾಕೆ ಯಾತು ಕಾಡ್ತಿದ್ದ ಮಚ್ಚ, ಯಾತು ಕಾಡ್ತಿದ್ದ ತಮಾಷೆಲ್ಲ ಕಣ, ನಿಜವಾಗ ತಮಾಷೆಲ್ಲ ಕಣ. ಸತ್ತೋಗ್ತಿದ್ದೆ ನಾನು. ಫೋನ್ ಕಟ್ ಮಾಡ್ತಿಲ್ಲಲೇ. Please, please, please,
ಬರಬೇಡ ಪ್ಲೀಸ್, ಬಿಟ್ಬಿಡು ನನ್ನ. ಸಿದ್ಧ, ಬೇಗ ಬರೋ, ಬೇಗ ಬರೋ. ರಾತ್ರಿ ಫೋನ್ ಮಾಡಿದ್ದ ಕಣೋ, ಏನಾಗಿದೋ ಏನ್ ಕತೆನೋ. ಚಂದ್ರು 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 ಲೇ ಚಂದ್ರು ಚಂದ್ರು ಎದ್ದೇಳು. ಚಂದ್ರು ಏ ಚಂದ್ರು ಹೇಳು ಚಂದ್ರು, ಮಾತಾಡು ಚಂದ್ರು. ಏ ಚಂದ್ರು ಎದ್ದೇಳು, ಮಾತಾಡು. ನಮ್ ಚಂದ್ರು ಸಾಯಲ್ಲ ಕಣ, ಸತ್ತಿಲ್ಲ. ಎದ್ದೇಳ್ಸೋ, ಎದ್ದೇಳ್ಸೋ ಚಂದ್ರು, ಎದ್ದೇಳು. ಚಂದ್ರು 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 ದೆವ್ವ ಕಂಡ್ರು. ದೆವ್ವ ಇಲ್ಲ, ಭೂತ ಇಲ್ಲ ಕಣ. ನಿಜವಾಗ್ಲೂ ದೆವ್ವ ನೋಡ್ದೆ ಕಂಡ್ರು. ಇಲ್ಲ ಮಗ. ಇಲ್ಲ ಚಂದ್ರ, ನಿಂಗೇನು ಆಗಿಲ್ಲ ಕಣ. ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸ್ತೀವಿ ಬಾ. ಹಾಸ್ಪಿಟ್ಲಿಗೆ ಒಂದ್ ಬಾರೋ. ನಿಜವಾಗ್ಲೂ ದೆವ್ವ ಇಟ್ಕೊಂಡ್ರಿ ಮನೇಲಿ. ಫಸ್ಟ್ ಖಾಲಿ ಮಾಡೋಣ್ರು. ಏಯ್, ಯಾವ ದೆವ್ವ ಇಲ್ಲ, ಭೂತ ಇಲ್ಲ ಕಣ. ಫಸ್ಟ್ ನೀನ್ ಹಾಸ್ಪಿಟ್ಲಿಗೆ ಹೋಗು. ನನಗ್ ಸಾಕಂತ ಭಯ ಆಗುತ್ತೆ ಕಂಡ್ರು. ಏನು ಭಯ ಪಟ್ಕೋಬೇಡ ಮಗ. ಏನಾಗಲ್ಲ. ಪರಿಚಯಸ್ಥರದ್ದು ಒಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋದ್ರೆ ಎಲ್ಲ ಕ್ಯೂರ್ ಆಗುತ್ತೆ ಮಗ. ನನ್ ಮಾತು ಕೇಳು. ಹೌದು ಮಗ. ಮತ್ ಗೀತೆ ಯಾಕೋ ಕಾಡ್ತಾವಳೆ. ಇಲ್ಲ ಕಣ, ದೆವ್ವ ಆಗಿ ಭ್ರಮೆಯಲ್ಲಿ ಬದುಕ್ತಾ ಇದೀಯ ಕಣೋ. ಚಂದ್ರು ದಾದಾ, ಇದ್ದಾಗ ಏ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀನಿ ಎಲ್ಲಿ ದಾದಾ. ಕಾಣ್ತಾನೆ ನಿಮ್ಮನ್ನ ಇಲ್ವಲ್ಲ ಹುಡ್ಕೊಂಡ್ ಬಂದೆ. ನೀನು? ನೆನ್ನೆಲ್ಲ ಹುಡುಕ್ದೆ, ನೀವು ಸಿಗ್ಲೇ ಇಲ್ಲ. ಇಲ್ಲ, ನಾನು ನೆನ್ನೆ ರಜಾ ಮಾಡಿದ್ದೆ. ಏನ್ ವಿಚಾರ? ಏನಿಲ್ಲ, ಅದು ನೀವು ಒಂದು ಹುಡುಗಿನ ಪರಿಚಯ ಮಾಡಿಸಿದ್ರಲ್ಲ, ಹಾ ಲವ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಹಾ ಏನೋ ನಮಗೂ ಅವ್ರಿಗೆ ಸ್ವಲ್ಪ ಕನ್ವರ್ಸೇಷನ್ ಆಯಿತು. ಆ ಕನ್ವರ್ಸೇಷನಲ್ಲಿ ಆ ಹುಡುಗಿ ಸೂಸೈಡ್ ಮಾಡ್ಕೊತೀನಿ ಅಂತ ಫೋನ್ ಕಟ್ ಮಾಡಿಬಿಟ್ಲು. ಹೌದಾ? ಸುಸೈಡ್ ಮಾಡ್ಕೊಂಡ್ಲಾ? ಹ್ಞೂ ದಾದಾ. ಅವಳು ಹಂಗೆ ಮಾಡ್ಕೊಳ್ಳೋ ಹುಡುಗಿ ಅಲ್ವಲ್ಲ. ಈಗ ಅವಳು ಸತ್ತೋಗ್ಬಿಟ್ಟು ದೆವ್ವ ಆಗಿ ದಿನ ನಾನು ಕಾಡ್ತಾ ಇದ್ದಾಳೆ ದಾದಾ. ಅಲ್ಲ ಕಣೆ, ಹುಡುಗ ನೀನು 21ನೇ ಶತಮಾನದಲ್ಲಿ ದೆವ್ವ ಪೀಡೆ ಪಿಶಾಚರು ನಂಬ್ತೇನೆಯ? ಎಲ್ಲ ಭ್ರಮೆ. ಏನು ಯೋಚನೆ ಮಾಡಬೇಡ, ಟೆನ್ಷನ್ ಮಾಡ್ಕೋಬೇಡ ಕಣಯ್ಯ. ನಂಗೆ ದಿನ ಇದೇ ಒಂದು ಟಾರ್ಚರ್ ದಾದಾ. ಒಂದು ರಿಕ್ವೆಸ್ಟ್ ನಿಮಗೆ, ದಯವಿಟ್ಟು ಅವಳ ಬಗ್ಗೆ ಎಲ್ಲರೂ ಇನ್ಫಾರ್ಮೇಶನ್ ಸಿಕ್ಕರೆ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಸರ್. ಅವಳು ಏನಾಗಿದ್ದಾಳೆ ಅಂತ ಅಟ್ಲೀಸ್ಟ್ ನನಗೆ ಗೊತ್ತಾಗಲಿ. ಅಲ್ಲ ಕಣೆ, ಸತ್ತೋಗಿದ್ದಾಳೆ ಅಂತ ಹೇಳ್ತೀಯ, ಮರ್ಡರ್ ಆಗಿದ್ದಾಳೆ ಅಂತ ಹೇಳ್ತೀಯ. ಎಲ್ಲಿ ಅಡ್ಮಿಟ್ ಆಗ್ತಾಳೆ ನನಗೆ ಅವಳು? ಸಿಕ್ಕಿದ್ರೆ ಹೇಳ್ತೀರಿ. ಏನಂತ ಸರ್, ಅವತ್ತು ಒಂದು ಫೋನ್ ಸರ್, ಫೋನ್ ಮಾಡಿಲ್ಲ ಅವಳು. ಮದುವೆ ಆಗೋಣ ಅಂತ. ನಮಗೆ ತಂಗಿ ಬೇರೆ ಇದ್ದಾರೆ. ಅವಳು ಮದುವೆ ಆದ್ಮೇಲೆ ಆಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಟೆನ್ಷನಲ್ಲಿದ್ದೆ. ಫೋನ್ ಮಾಡಿದ್ಲು, ನಾನು ಸತ್ತೋಗ್ತೀನಿ ಕಣೋ, ನಿನ್ನ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ಲು. ನಾನು ಟೆನ್ಷನಲ್ಲಿ ನೀವು ಫಸ್ಟ್ ಸತ್ತೋಗ ಕೆಲಸ ಮಾಡೋ ಅಂದೆ. ಸುಮ್ಮನೆ ತಮಾಷೆ ಸರ್ ಅಂದಿದ್ದು. ಅವಳು ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಚಂದ್ರು, ಧೈರ್ಯವಾಗಿದೆ ನೀನು. ಮೊದಲು ಹಾಸ್ಪಿಟಲ್ ತೋರಿಸು ಬಾ. ಯಾರು ನೀನು, ಯಾರು ನೀನು, ನನ್ನಿಂದೆ ಏಕೆ ಸುತ್ತುವೆ? ಯಾರು ನೀನು, ಯಾರು ನೀನು, ನನ್ನಿಂದೆ ಏಕೆ ಸುತ್ತುವೆ? ಯು ಟರ್ನ್ ಟು, 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 ಯು ಟರ್ನ್
ಯಾರು ಬೇಕು? ಸರ್ ಡಾಕ್ಟ್ರು ನೋಡಬೇಕಿತ್ತು. ಮೇಡಮ್ ಯಾರೋ ಪೇಷಂಟ್ ಬಂದಿದ್ದಾರೆ ಮೇಡಮ್. ಒಳಗಡೆ ಕಳಿಸಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್. ಚಂದ್ರು ಬಾರಪ್ಪ ಬಾರಪ್ಪ ಬನ್ನಿ ಬನ್ನಿ ಬನ್ನಿ. ಬನ್ನಿ ಡೋಂಟ್ ವರಿ ಕಮ್ ಬಾರಪ್ಪ 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 ಬಾರಪ್ಪ. ಡಾಕ್ಟರ್ ಅವರು ಬಾರಪ್ಪ, ಹೆತ್ಕೋಬೇಡ ಬಾರಪ್ಪ. ಡಾಕ್ಟ್ರ ಏನ್ ಮಾತಾಡ್ತಿದ್ದ? ಹೋಗಿ ಸರ್. ಯಾಕೋ ಹಂಗ ಆಡ್ತಿದ್ಯಾ? ನೀನ್ ಸತ್ತೋಗಿಲ್ವಾ? ನೀನ್ ಸತ್ತೋಗಿರೋದು. ಯಾಕೋ ಓಡೋದೆ ನನ್ನ ನೋಡಿ? ಖುಷಿ ಪಡ್ತೀಯ ಅನ್ಕೊಂಡಲ್ಲೋ. ಯಾಕೋ ಒಳ್ಳೆ ದೆವ್ವ ನೋಡಿದ್ರ ತರ ಆಡ್ತಿದ್ಯಾ? ನಾನು ನಿನ್ ನೋಡಿ ದೆವ್ವ ಅಂತ ತಿಳ್ಕೊಂಡೆ. ನಾನ್ ಯಾಕೋ ದೆವ್ವ ಆಗ್ಲಿ, ನೀನ್ ದೊಡ್ಡ ದೆವ್ವ. ಎಲ್ಲೋಗಿದ್ದು ಎಷ್ಟು ದಿನ ನೀನು? ಅಲ್ಲ ಕಣೋ, ನಾನು ಫಾರಿನ್ಗೆ ಹೋಗಿದ್ದೆ ಒಂದ್ ಪ್ರಾಜೆಕ್ಟ್ ಮೇಲೆ. ಫಾರಿನಾ? ನೀನ್ ಸತ್ತೋಗಿದ್ಯಾ, ನೀನೇ ದೆವ್ವಾಗಿ ನನ್ನ ಕಾಡ್ತಾ ಇದೀಯ ಅಂತ ನಾನು ಎಲ್ಲ ಕಡೆ ನೀನ್ ಹುಡ್ಕಾಡಿದೀನಿ ಗೊತ್ತಾ? ಏನೋ ನಿನ್ ಪ್ರಾಬ್ಲಮ್ಮು? ಮತ್ಯಾರು ನಾನು ದೆವ್ವಾಗಿ ಕಾಡ್ತಾ ಇರೋದು? ನಿನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಅವಶ್ಯಕತೆ ತುಂಬಾ ಇದೆ. ನನಗೆ ದೆವ್ವಾಗಿ ಕಾಡ್ತಿರೋದು ನಿಜ. ಪ್ಲೀಸ್ ಅರ್ಥ ಮಾಡ್ಕೋ. ನೀನಾದ್ರೂ ನಂಬು. ಫ್ರೆಂಡ್ಸು ನಂಬ್ತಿಲ್ಲ, ಯಾರೂ ನಂಬ್ತಿಲ್ಲ. ನಿನ್ಗೆ ನಿಜವಾಗ್ಲೂ ತಲೆ ಕೆಟ್ಟೋಗಿದೆ. ಏನಿಲ್ಲ, ವರ್ಕ್ ಟೆನ್ಷನ್ ಇರುತ್ತೆ, ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತೀಯ ಅಷ್ಟೇನೆ. ನೀನ್ ಡಾಕ್ಟರ್ ತರ ಮಾತಾಡ್ಬೇಡ ನನ್ನ ಹತ್ರ. ಸರಿ, ಒಂದ್ ಕೆಲ್ಸ ಮಾಡು, ನಾನ್ ಕೊಡೋ ಟ್ಯಾಬ್ಲೆಟ್ಸ್ ಎಲ್ಲ ಕ್ಲೀನಾಗಿ ತಗೋ. ಏನು ಟ್ಯಾಬ್ಲೆಟಾ? ಅಷ್ಟೂ ಮೀರಿ ನಿನ್ಗೆ ದೆವ್ವಾಗಿವ್ವ ಅನ್ಸಿದ್ರೆ ನಾನೇ ನಿನ್ ಜೊತೆ ಬರ್ತೀನಿ. ಅದ್ ಯಾವ ದೆವ್ವ ನಾನು ನೋಡ್ತೀನಿ, ಆಯ್ತಾ? ಟ್ಯಾಬ್ಲೆಟ್ ಅಲ್ಲ, ಏನ್ ತಗೊಂಡ್ರು ನನ್ನ ಕಾಯಿಲೆ ಮೇಲಾಗಲ್ಲ. ಯಾಕಂದ್ರೆ ನನಗೆ ದೆವ್ವ ಕಾಡ್ತಿರೋದು ನಿಜ. ಮುಚ್ಚೋ ಬಾಯಿ. ಸರಿ ಆಯ್ತು, ಅದು ಯಾವ ಟ್ಯಾಬ್ಲೆಟ್ ಕೊಡ್ತೀಯ ಕೊಡು. ಆಯ್ತಪ್ಪ, ನಿನ್ ಸಮಾಧಾನಕ್ಕೋಸ್ಕರ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ತಗೊಂಡೋಗು. ಮುಂಚೆ ಎಲ್ಲೋ ಇಟ್ಟಿದ್ದೆ ಕಡಲೆ ಹಿಟ್ಟು. ನಾನೆಲ್ಲಿದ್ದೀನಿ ಚಂದ್ರು? ಬಾ ಚಂದ್ರು. ಏನಾಯ್ತು ಚಂದ್ರು? ಚಂದ್ರು ಯಾಕೋ? ಏನಾಯ್ತು? ನಾನು ನೋಡ್ತೀನಿ, ನಾನು ನೋಡ್ತೀನಿ. ಹುಷಾರ್ ಹುಷಾರ್ ಹುಷಾರ್. ಭಯ ಆಗುತ್ತೆ ಕಣೋ. ಸತ್ತೋಗ್ತಿ ಕಣ ಇವತ್ತು. ಸತ್ತೋದ್ವಿ ಕಣ ಇವತ್ತು ನಾವು. ಕೆಳಗಡೆ ಬೇಕು ನೋಡಿ ಎದುರ್ಕತ್ತ ಇದೆಯಲ್ಲೋ ಪುಕ್ಕಲ್ಲಾರ ಮಗ. ನಡಿಯ ಟೈಗರ್ ಬಂದ ನಡಿಯಲಿ. ಮಕ್ಕಳು ಹಲೋ, ನೆನ್ನೆ ಕೊಟ್ಟಿರೋ ಟ್ಯಾಬ್ಲೆಟ್ ನೀನು ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ದೆವ್ವ ಒಂದು ಮೇಲೆ ಬೀಳ್ತಾ ಇದೆ. ನೀನು ನಾನು ಅನ್ಕೊಂಡಿದ್ದ ರೇಂಜ್ಗಿಂತ ಜಾಸ್ತಿ 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 ತಲೆಗೆಟ್ಟೋಗಿದೆ ನಿನಗೆ. ನಾನು ಹೇಳೋದೇ ನಂಬ್ತಾ ಇಲ್ಲಪ್ಪ. ಇನ್ನೇನು ತಾನೇ ಬರ್ದ್ಕೊಡೋದು ನಿನಗೆ? ಸ್ವಲ್ಪನೂ ಇಂಪ್ರೂವ್ಮೆಂಟ್ ಇಲ್ವೇನೋ? ನನಗೆ ತಲೆ ಕೆಟ್ಟೋಗ್ತಿದೆ ನಿನ್ನಿಂದ. ಟ್ಯಾಬ್ಲೆಟ್ ಅಲ್ಲ ಕಣೆ, ಏನು ತಗೊಂಡ್ರು ಆ ದೆವ್ವ ನನ್ನ ಕಾಡೋದು ಬಿಡ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ನಿನಗೇನಾದರೂ ಹುಚ್ಚು ಬಿಡ್ಸೋಕೋದ್ರೆ ನನಗೆ ಹುಚ್ಚಿಡ್ದು ಬಿಡುತ್ತೆ. ದಿಸ್ ಇಸ್ ಅ ಫೈನಲ್. ಒಂದು ಕೆಲಸ ಮಾಡೋಣ, ನಿನ್ನ ಕೆಲ್ಸಕ್ಕೆ ರಜೆ ಹಾಕು, ನಾನು ಹಾಕ್ತೀನಿ, ಎಲ್ಲರೂ ಔಟಿಂಗ್ ಹೋಗೋಣ. ಔಟಿಂಗ? ಹೋಗ ಆ ಕಡೆ. ನಿನಗೆ ಆ ಮನೇಲಿ ತಾನೇ ಪ್ರಾಬ್ಲಮ್ ಆಗ್ತಾ ಇರೋದು, ಆ ಮನೇನೇ ಬಿಟ್ಟು ಹೋಗ್ಬಿಡೋಣ, ಏನಂತೀಯ? ಸರಿ, ಅದೇನು ಔಟಿಂಗ್, ಅದೇನು ಮಾಡ್ತೀಯ ನಡಿ ಹೋಗೋಣ.
ಕೂತರೂ ನಿಂತರೂ ನಿನ್ನದೇ ಯೋಚನೆ ಈ ಕ್ಷಣ ಈ ಕ್ಷಣ ಈ ಕ್ಷಣ ಈ ಕ್ಷಣ ಸುಂದರ ಪ್ರೀತಿಗೆ ಮುನ್ನುಡಿ ಬರೆಯೋಣವೇ ಮುತ್ತಿನ ಆಟವ ಈಗಲೇ ಆಡೋಣವೇ ನೀನೊಂದು ಸ್ವರ್ಗ ನೀನೊಂದು ಸ್ವರ್ಗ ನಿನ್ನಲೇ ನನ್ನನ್ನು ಕಾಣುವ ಆಸೆಯು ಈ ಕ್ಷಣ ಈ ಕ್ಷಣ ಈ ಕ್ಷಣ ಈ ಕ್ಷಣ ಆಯ್ತು ನಡಿಯಲ್ಲ ಭಯ ಆಯ್ತು ನಿನ್ ಸ್ಪೀಡ್ಗೆ. ಮಗ ಈ ಟೈಮಲ್ಲಿ ಅವಳೇನಾದ್ರೂ ಸಿಕ್ಕಿದ್ರೆ ಬಾರೇ ಬಾ ದೇವ ತೋರಿಸ್ತೀನಿ ಬಾ. ಓ ಬಂದ ಚಂದ್ರ ಬಾರೋ. ಹಾಯ್ ಬ್ರದರ್. ನಮಸ್ಕಾರಪ್ಪ. ಮತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಮತ್ತೆ ನಮ್ಮ ಹುಡುಗ ಅಡ್ಜಸ್ಟ್ ಆದ್ನಾ ಪರ್ಫಾರ್ಮೆನ್ಸ್ ಹಂಗೆ? ಅಯ್ಯೋ ಅದೇನೋ ದೆವ್ವ ನೋಡ್ಬಿಟ್ಟಿದಾನಂತೆ, ಎದ್ರುಕೊಂಡು ಸಾಯ್ತಾನೆ ಪುಕ್ಲ ನನ್ನ ಮಗ. ನಾನು ಒಬ್ಳು ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ದೆವ್ವ ಗಿವ್ವ ಎಲ್ಲ ಸುಳ್ಳು ಅಂತ ನಂಬ್ತಾನೆ ಇಲ್ಲ. ಅಯ್ಯೋ ಈ ಮನೆಗೆ ಬಂದಾಳಿಂದ ಹೇಳ್ತಾ ಇದೀವಿ, ಈ ಮನೇಲಿ ದೆವ್ವ ಇಲ್ಲ ಭೂತ ಇಲ್ಲ ಅಂತ. ಮಾತಾಡ್ರು, ನಿಮ್ ಇಷ್ಟ ಬಂದ ನೀವು ಮಾತಾಡ್ರಿ. ಇವತ್ತು ದೆವ್ವ ಇದೆಯೋ ಇಲ್ವೋ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಮಾಮ್ ಆ ದೆವ್ವ ನನ್ನ ಕೈ ಸಿಕ್ಕರೆ ಗಸ ಗಸ ಸಾಯಿಸ್ಬಿಡ್ತೇನೆ ಅಷ್ಟೇ. ಅದು ಬ್ರದರ್. ದೆವ್ವ ನನ್ನ ಹತ್ರ ಬರಲ್ಲ, ಯಾಕೆ ಹೇಳಿ? ಯಾಕೆ? ಯಾಕೆಂದ್ರೆ ದೆವ್ವನೇ ಇಲ್ಲ. ಮಾತಾಡ್ರು ಮಾತಾಡ್ರಿ. ಅದು ತಾನೇ ಸತ್ಯ. ನನ್ನ ಮಗ ಇವನು, ಅವಳೆವಳೋ ಬಂದ್ಲಂತೆ, ಈ ನನ್ನ ಮಗ ಎದ್ರಕೊಂಡ್ಬಿಟ್ನಂತೆ. ಅವರು ಕಾಣೋದೇನು ನಮಗೆ ಕಾಣ್ದೇ ಇರೋದೇನು. ನೋಡು ಮಗ, ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಆರಾಮ್ಸೆ ಮಲ್ಕೋ. ಬಾರೋ ನಡಿಯ. ಅಂದಂಗೆ ಮಗ ಆಪಲ್ ತಿಂತೀಯಾ? ಅವ್ರು ತಿನ್ನಿಸ್ತಾರೆ ಬಾರೋ. ಸಿದ್ಧ ದೇವನ ಬೈದಿದ್ಯಾ? ನಿನ್ ಕತೆ ಮುಗಿತು ಕಣ ಇವತ್ತು. ಅಂದಂಗೆ ಮಗ ನೀವಿಬ್ರು ಎಲ್ಲಿ ಮಲಗ್ತಿರೋ? ಬಿಟ್ಟ ಅಂದ್ರೆ ಹೊಸ ಸಿನಿಮಾ ನೋಡೋಣ ಅಂದ್ರೆ ನನ್ನ ಮಕ್ಕಳು ಬಿಡ್ಲಿಲ್ಲ. ಸರಿ ನಾವು ಮಲ್ಗಕ್ಕೆ ಹೋಗೋಣ. ನಡಿ. ಸರಿ ಬಾ. ಅದೇನೋ ದೆವ್ವ ತೋರಿಸ್ತೀನಿ ಅಂದೆಲ್ಲ, ತೋರ್ಸ್ ನಡಿ. ತೋರಿಸ್ತೀನಿ ಬಾ. ಇವತ್ತು ನಿನಗೆ ತೋರಿಸ್ಬೇಕಂತಾನೆ ಕರ್ಕ ಬಂದಿರೋದು. ಮರೆಯ ಏನೇನೋ ನೀರು ಕುಡಿಬೇಕು ಅನ್ಸತ್ತೆ. ಕಡೆ ಇರ್ತಾನೆ. ನನ್ನ ಲೋಟ ತಗೊಳ್ಳೇ ಇಲ್ವಲ್ಲ, ಅದಂಗೆ ತಾನೇ ಬಂದ್ಬಿಡ್ತು. ಏಯ್ ಸಿದ್ಧ ಕಣೆ, ಕೆಳಗಡೆ ನೋಡು. ನಡಿ, ನನ್ನ ಮೊಬೈಲ್ ಹುಡ್ಕೊಂಡು ತಗೊಂಡ್ಬರ್ತೀನಿ. ಬೇಗ ಬೇಗ ಬಾ. ದೆವ್ವ ಐತೆ ಅಂದ್ರೆ ನಿನ್ ಮಗ ಕೇಳಿಲ್ಲ. ಏ ಗೀತಾ ಬೇಗ ಬಾ. ಬಂದೆ. ನೀನ್ ಕೆಳಗಡೆ ಹೋಗು, ನಾನು ಮೊಬೈಲ್ ತಗೊಂಡ್ಬರ್ತೀನಿ. ಸಿದ್ಧ ಯಾಕೆ ಹಿಂಗ್ ಕೂಗ್ತಿದ್ಯಲೇ? ಗೀತಾ ಬೇಗ ಬಾ. ಬಂದೆ, ಹೋಗ ಪುಕ್ಲ. ಇಲ್ಲೇ ಮಂಚದ ಮೇಲೆ ಇಟ್ಟಿದ್ ಮೊಬೈಲ್ ಕಾಣಿಸ್ತಾ ಇಲ್ವಲ್ಲ? ಹೋಗ್ಬೇಕಾದ್ರೆ ಅವ್ನು ಎತ್ಕೊಂಡು ಹೋಗ್ಬಿಟ್ನಾ ಅಂತ. ಬಾ ದೇವ್ರೆ, ಇಲ್ಲ ಅಂತ ಹುಡುಕ್ಲಪ್ಪ ಈಗ. ಇಲ್ಲಿ ಇಟ್ಟಿದ್ ಎಲ್ಲಿ ಮಾಯ ಆಗಕ್ ಸಾಧ್ಯ? ಮಂಚದ ಕೆಳಗಡೆ ಏನಾದ್ರು ಬಿದ್ದಿದ್ಯಾ? ಸಲ ನೋಡ್ಬಿಡೋಣ.
ಸೀತಾ ಸೀತಾ ಚಂದ್ರು ಚಂದ್ರು ಸೀತಾ ಸೀತಾ ಓಯ್ ಸೀತಾ 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 ದೆವ್ವಾಗಿವ ಏನು ಇಲ್ಲ ಬಿಡು ಅಲ್ಲೇ ನಾ ಕಳ್ಳರ ಮಗನೇ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾ ಸೀರೆ ಸೀರೆ ಒತ್ಕೊಂಡು ಮಲಗ್ಬಿಟ್ಟವ್ರೆ ಲವ್ ದೆವ್ವಗಿವ ಏನಿಲ್ಲ ಕಣ ನೀನ್ ಯಾಕೆ ಇಲ್ಲಿದ್ಯಲೆ ಏನಿಲ್ಲ ಕಣ ಲೋ ಸಿದ್ಧ ಲೋಟ ಕಣದು ಬಾರು ಮಂಜ ನನ್ನ ಮಾತು ಕೇಳಿಲ್ಲ ಇಲ್ಲದ್ರೆ ನನ್ನ ಮಕ್ಕಳು ದೆವ್ವಾಯ್ತಂತ ಹೇಳಿ ನಾನು ಹೇಳ್ದೆ ಕಣ್ರು ದೆವ್ವಾಯ್ತಂತ ದೆವ್ವಾಯ್ತೆ ಕಣ ಹೇಳ್ದೆ ಕಣ್ರು ಹೇಳಿ ದೆವ್ವಾಯ್ತಂತ ಹೇಳ್ದೆ ಕಣ್ರು ದೆವ್ವ ಎಲ್ಲಯ್ಯ ನಾನು ಹೇಳ್ದೆ ಕಣ್ರು ದೆವ್ವಾಯ್ತೆ ದೆವ್ವಾಯ್ತೆ ಅಂತ ನನ್ನ ಮಾತೇ ಕೇಳಿಲ್ಲ ಕಣ್ರು ಹೇಳಿ ನಿಜ ಕಣ್ರು ಮಂಜ ಎಂತ ದೆವ್ವ ಕಣೋ ಲೈಫಲ್ಲಿ ಫಸ್ಟ್ ಟೈಮ್ ಇಂತ ದೆವ್ವ ನೋಡ್ತಾ ಇರೋದು ದೆವ್ವ ಕಂಡ್ರೆ ಕಸ 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 ಅಂತ ತುಳಿದು ಸಾಯಿಸ್ತೀರಿ ಅಂತಲ್ಲ ಮೇಡಮ್ ಅವರೇ ಇವ್ ನಿಮ್ಮನ್ನ ಸಾಯಿಸ್ತಾನೆ ಕಾಮಿಡಿ 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 ಮಾಡ್ತಾರೆ ಮೇಡಮ್ ಅವರೇ ನಿಮ್ಗೆ ಅಷ್ಟೊಂದು ಇಷ್ಟ ಇದ್ರೆ ಹೆಣ್ಣು ಮಕ್ಕಳು ಫಸ್ಟ್ ಅಂತಾರೆ ಈ ಅಮ್ಮನ ಸಂಬಂಧನೇ ಇಲ್ಲ ಡಾಕ್ಟರ್ ದೆವ್ವ ಇಲ್ಲಂತ ಅಮ್ಮ ಯಾರಂತ ಹೇಳವ ಇದರ ಮಕ್ಕಳಿಗೆ ಹೇಳೋ ದೆವ್ವ ಆಯ್ತಾ ಆಯ್ತಾ ಅಂತ ಹೇಳಿದ್ರೆ ಕೇಳ ಅಮ್ಮ ಯಾರಪ್ಪ ನೀನು? ನಾನ್ ರುದ್ರಿ. ರುದ್ರಿ ರುದ್ರಿ ಅಂತಗಳು ನನ್ನನ್ನು ಸಾಯಿಸ್ಬಿಟ್ರು. ನೀನ್ ಸತ್ಯ ಸಾಯಿ ನಮ್ಮನ್ನ ಸಾಯಿಸ್ತಾ ಇದೀಯ ಯಾಕೆ? ಚಂದ್ರಣ್ಣ ನಿನ್ನ ಹತ್ರ ಇರೋ ಮೊಬೈಲು ನಂದಣ್ಣ, ನಂದು. ಈ ಮೊಬೈಲ್ ನಿಂದ? ಹೌದು ನಂದೇ. ಈ ಮೊಬೈಲ್ ಅವ್ರದಂತ ಕಣೋ 6 ಮಂತ್ ಆಯ್ತು ಕಣೋ ಅಂತ ಈ ಮೊಬೈಲ್ ಬಂತು. ಯಾರು ಸಾಯಿಸಿದ್ ನಿನ್ನ? ಹೇಳ್ತೀನಣ್ಣ ಹೇಳ್ತೀನಿ. ಆಡೋ ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿ ಅವ್ರ ಕಿಡ್ನಿನೆಲ್ಲ ಮಾರ್ಕೋತಾನಣ್ಣ. ಇವ್ರನ್ನ ಮಟ್ಟ ಹಾಕೋರು ಯಾರೂ ಇಲ್ಲ. ಸಿಕ್ ಹೆಣ್ಮಕ್ಳನ್ನ ರೇಪ್ ಮಾಡ್ತಾರೆ. ಭಿಕ್ಷುಕರು ಅನ್ನೋದನ್ನು ನೋಡದೆ ಅವ್ರನ್ನೂ ಸಹ ರೇಪ್ ಮಾಡ್ತಾರೆ. ಜನರಿಗೆ ಇವ್ರಂದ್ರೆ ಭಯ ಹುಟ್ಟಿದೆ. ಆ ಭಯದಲ್ಲೇ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವಾಗ ಮುಕ್ತಿ? ಬಡವ್ರು ಅಯ್ಯೋ ಪಾಪ ಅಂದ್ರೂ ಬಿಡೋದಿಲ್ಲ. ಅವ್ರಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಅವ್ರನ್ನೆಲ್ಲ ಸಾಯಿಸ್ತಾನೆ. ಯಾರನ್ನ ಬಿಟ್ರು ಅವನನ್ನ ಮಾತ್ರ ಬಿಡಬೇಡಿ ಅಣ್ಣ, ಅವನನ್ನ ಮಾತ್ರ ಬಿಡಬೇಡಿ. ಬರೀ ಕತೆ ಹೇಳ್ತಾ ಇದೀಯ. ಯಾರವನು? ನಾನು ಒಬ್ರತ್ರ ಕೆಲಸ ಮಾಡ್ತಿದ್ದೆ. ಅವನು 2 ಮುಖದ ಪ್ರಾಣಿ ಅಣ್ಣ. ನೋಡೋಕೆ ಒಳ್ಳೆ ಥರ ಇದ್ರು ಅವ್ನು ಮಾಡ್ತಿದ್ದ ಕೆಲಸ ಮಾತ್ರ ರಕ್ತ ಹೀರೋ ಕೆಲಸ. ನಿನ್ನ ಸಾಯಿಸ್ತಾನೆ ಯಾರು? ಅವನೊಬ್ಬ ನರ ರಾಕ್ಷಸ, ವಿಕೃತ ಕಾಮಿ, ಮನುಷ್ಯ ರೂಪದಲ್ಲಿರೋ ವಿಷ ಜಂತು. ಅವತ್ತೊಂದಿನ ನಾನು ನೋಡಬಾರ್ದನ್ನ ನೋಡಿದೆ. ಎಲ್ಲೋ ಹುಡುಗಿ ಕಿರ್ಚೋ ಶಬ್ದ ಕೇಳಿಸ್ತು. ಅದನ್ನು ನಾನು ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದೆ. ಕಾರ್ಪೊರೇಟ್ರು ಸೂರ್ಯ ಪಾಳೆಗಾರ್ ಒಂದು ಅನಾಥ ಹುಡುಗಿನ ರೇಪ್ ಮಾಡ್ತಿದ್ದ. ಇಟ್ಕೊಳ್ರು.
ಅಯ್ಯೋ ಬಿಡ್ರೋ. ನನ್ನ ಸಾಯಿಸಿದ್ರಣ್ಣ. ಈ ಎವಿಡೆನ್ಸ್ನ ಪೊಲೀಸ್ ಅವ್ರಿಗೆ ಮೀಡಿಯಾದವ್ರಿಗೆ ಕೊಡಿ ಅಣ್ಣ. ಈ ಸೂರ್ಯ ಪಾಳೆಗಾರ್ ಎಷ್ಟು ಕೆಟ್ಟು ಮನುಷ್ಯ ಅನ್ನೋದನ್ನ ಜನರಿಗೆ ತೋರಿಸಿ ಅಣ್ಣ. ಇವ್ರದ್ದೊಂದು ದೊಡ್ಡ ಗ್ಯಾಂಗೇ ಇದೆ, ಇವ್ರನ್ನ ಮಾತ್ರ ಬಿಡಬೇಡಿ. ಏನೇ ಹೇಳು, ದೊಡ್ಡ ಛತ್ರಿ ನೀನು. ಅಷ್ಟೊಂದು ಜನ ಮಕ್ಳನ್ನ ಕಿಡ್ನಾಪ್ ಮಾಡಿ ನೀನೇ ಡಾಕ್ಟರ್ನಿಟ್ಟು ಅವ್ರ ಕಿಡ್ನಿನೆಲ್ಲ ಸ್ಮಗ್ಲಿಂಗ್ ಮಾಡ್ತಿದ್ಯಾ. ನಿಂದೆ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡಿದ್ಯಾ. ಆದ್ರೂ ಈ ಜನ ನಿನ್ನ ನಂಬ್ತಾರಲ್ಲ. ಏನ್ ಹೇಳ್ಬೇಕೋ ಇದಕ್ಕೆ, ದೊಡ್ಡ ಕಲಾಕಾರ ಕಾಣೋ ನೀನು. ಎಕ್ಸ್ಕ್ಯೂಸ್ ಮೀ ಸರ್, ಸರ್ ರಾಣಾ ಅವ್ರು ಬಂದಿದ್ದಾರೆ. ಸೂರ್ಯ ಪಾಳೆಗಾರ್, ಅವನ್ PA ರಾಣಾ, ಇವರೆಲ್ಲ ಒಂದು ಟೀಮ್ ಆಗಿ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಮಟ್ಟ ಹಾಕದೆ ಹೋದರೆ ಇದೇ ರೀತಿ ಕೆಟ್ಟ ಕೆಲಸಗಳನ್ನ ಮಾಡಿ ಹಣಗಳನ್ನ ಸಂಪಾದನೆ ಮಾಡ್ತಾರೆ. ಇದಕ್ಕೆಲ್ಲ ಮುಕ್ತಿ ಯಾವಾಗ? ಇವ್ರನ್ನೆಲ್ಲ ಮಟ್ಟ ಹಾಕೋದು ಯಾವಾಗ? ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಈ ವಿಡಿಯೋಸ್ನ ಹೇಗಾದ್ರೂ ಮಾಡಿ ಪೊಲೀಸವ್ರಿಗೆ ಮೀಡಿಯಾದವ್ರಿಗೆ ಕೊಟ್ಬಿಡಿ. ಅವನು ಎಂಥ ಮನುಷ್ಯ ಅಂತ ಇಡೀ ಜಗತ್ತಿಗೆ ಗೊತ್ತಾಗತ್ತೆ. ಕಾರ್ಪೊರೇಟ್ರ್ ಕಣೋ, ಪಾಪ ಅವಳೆ ನಮ್ಮನ್ನ ಮಾಡಕ್ ಬಂದಿಲ್ಲ ಕಣೋ. ಈ ಮೊಬೈಲಲ್ಲಿ ವಿಡಿಯೋ ಇದೆಯಲ್ಲ, ಅದಕ್ಕೆ ಬಂದಿದ್ದಾಳೆ. ಕೊಡ್ತೀವಮ್ಮ, ಪೊಲೀಸರು ಟಿವಿಯವ್ರಿಗೆ ಕೊಟ್ಟು ಆ ನನ್ನ ಮಗನ ಜನ್ಮ ಜಾಲಾಡಿಸ್ತೀವಿ. ಮಂಜಾ, ಲ್ಯಾಪ್ಟಾಪ್ ತಗೊಂಡು ಟಿವಿ ಅವ್ರಿಗೂ ಪೊಲೀಸರಿಗೂ ಎಲ್ರಿಗೂ ನಡಿಯ. ನೀನ್ ನಮ್ ದೊಡ್ಡಮ್ಮ ಇದ್ದಂಗೆ ನೀನೇನ್ ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ಮಾಡ್ತೀವಿ. ಮಂಜಾ, ಪಾಪಲ್ಲಿ ಈ ಹುಡುಗಿ ಕತೆಲ್ಲ ಕೇಳ್ತಾ ಇದ್ರೆ ಆ ಕಾರ್ಪೊರೇಟ್ರು ಎಂತ ನನ್ನ ಮಗ ಅಂತ ರಕ್ತ ಕಥ 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 ಕುದಿಯುತ್ತೆ. ನಾನ್ ಮುಟ್ಟಲ್ಲಪ್ಪ, ತಗೊಳ್ಳೋ. ಕಾರ್ಪೊರೇಟರ್ ಡೇಂಜರ್. ನನ್ನ ಮಗ ಕಾರ್ಪೊರೇಟ್ರ್ ಇವಾಗ ಯಾಕೆ ಫೋನ್ ಮಾಡಿದ್ನು? ಹಲೋ ಹಲೋ, ಎಲ್ಲಿದ್ಯಾ ಚಿನ್ನ?
ನೀನ್ ಎಲ್ಲೇ ಇದ್ರು ನಮ್ಮ ಹುಡುಗರು ನಿನ್ನೆ ತಾಕೊಂಬರ್ತಾರೆ. ಬರ್ತೀನಿ ಕಣ, ಬರ್ತೀನಿ. ಅಯ್ಯೋ ಇಡೋ ತುಕಾಲಿ, ಫೋನ್ ಫಸ್ಟ್ ಅಲ್ಲೇ ಇಡೋ ಫಸ್ಟ್. ಅಮ್ಮನ ಎದೆ ಹಾಲು ಕುಡ್ಕೊಂಡು ಕಣ ಬೆಳೆದಿರೋದು, ನಿಂತರ ಬೀದಿ ನಾಯ್ತಾರಲ್ಲ. ಇಡೋ ತುಕಾಲಿ. ನಾನೇನೇ ಮಾಡಿದೆ? ನಾನೇನು ಮಾಡ್ಲಿಲ್ಲ. ಕಾರ್ಪೊರೇಟರ್ಗೆ ಯಾಕೋ ಬೈತಾ ಇದೀಯಾ? ನಾನು ಬೈದಿಲ್ಲ ಕಣ, ನಾನು ರಿಸೀವ್ ಮಾಡಿದ್ದು. ಅವ್ನು ನಮ್ ಸುಮ್ನೆ ಅಲೋ ಅಂತ ಮಾತಾಡಿದ್ದು ಅಂತ ಕಣ ಗೊತ್ತಿರಲ್ಲ ನನಗೆ. ನಮ್ ಗತಿ ಬಿಡ್ರು ನಾನೇನು ಮಾಡಿಲ್ಲ, ಬಿಡ್ರು ನನ್ನ ಯಾಕೆ ನಡಿಯೋ. ಬಿಡ್ರು ನಾನೇನು ಮಾಡಿಲ್ಲ, ಬಿಡ್ರು ನನ್ನ ಯಾಕೆ ತಕೊಂಬಂದಿದ್ರು ನಂಗೇನು ಗೊತ್ತಿಲ್ಲ. ಆಡಿಸಿ ನೋಡು, ಬೀಳಿಸಿ ನೋಡು, ಬಿದ್ದಾಗ್ಬಿಟ್ಟಲ್ಲ ಚಿನ್ನ. ಶೋ ಆಫು. ನಾನ್ಯಾರು ಗೊತ್ತಾ ನಿಂಗೆ? ಸೂರ್ಯ ಪಾಳ್ಯಗಾರ, ಸೂರ್ಯಂಗೆ ಟಾರ್ಚ್ ಹಾಕೊಂಡು. ಇನ್ನು ನಿನ್ನೇನು ಬಿಡ್ತೀನ? ರಣ ಹೊಡೆದ್ ಬಿಸಾಕೋ. ಹುಲಿ ಕೈಯಲ್ಲಿ ಜಿಂಕೆ ಕೊಡ್ತಾ ಇದ್ದೀರಾ ಬಾಸ್? ಅಟ್ಟಾರ್ಸಿ ಹೊಡೆದು ಮಾಂಸ ನಾಯಿಗಾಗ್ತೀನಿ. ರಣ ಈ ಬೇಟೆ ನಂದೇ. ರಣ, ಈ ನನ್ನ ಮಗ ನನ್ನ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನನ್ನ ಕತೆನೇ ಮುಗಿಸ್ಬೇಕು ಅನ್ಕೊಂಡಿದ್ದ. ಆ ಮೊಬೈಲಲ್ಲಿರೋ ವಿಡಿಯೋ ಮೊಬೈಲು ಸುಟ್ಟಾಕೋ. ನನ್ನೇನೆ ತುಕಾಲಿ ಅಂತ ನಾನು ನೋಡಿಲ್ಲ. ರಣ, ಫಾಸ್ಟ್ ನನ್ನ ಮಗನ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕೋ. ಸತ್ತೋಗ್ಬಿಟ್ಟ. ಇವ್ನ್ಯಾರ ಕಡ್ಡಿ ಹಂಗ ಅವನೇ ಒಡೆದು ಬಿಸಾಕ್ಬೋದು ಅನ್ನೋದು ನಿಮ್ಮ ಲೆಕ್ಕನೇ ಉಲ್ಟಾ ಮಾಡಿ ಒಡೆದಾಕೋದು ನನ್ನ ಲೆಕ್ಕ. ಸಣ್ಣ ಮಕ್ಕಳು ಬಿಡಲ್ಲಲ್ಲೋ, ಬಡವ್ರ ಮಕ್ಕಳು ಸಿಕ್ಕಿರು ಎತ್ತಾಕೊಂಡು ಹೋಗ್ತೀಯ. ಬೇಕಾದ ಕಿಡ್ನಿಗಳೆಲ್ಲ ನೀನು ಸೇಲ್ ಮಾಡ್ಕೊಂತೀಯ. ದುಡ್ಡು ಅಂತ ಸಾಯ್ತೀಯ. ರಾಜಕೀಯ ವ್ಯಕ್ತಿ ಅಂತೆ. ಯಾಕೋ ಬೇಕು ನಿಮ್ಗೆ ಈ ಮುಖವಾಡ? ಭಿಕ್ಷೆ ಬೇಡವ್ರನ್ನ ರೇಪ್ ಮಾಡ್ತಿರಲ್ಲೋ. ಈ ನನ್ ಮಗನ ಹೊಡೆದು ಬಿಸಾಕ್ರು. ಬಿಡ್ಬೇಡ್ರು.
ಯಾರೋ ನೀನು? ನಾನ್ ರುದ್ರಿ ಕಣೋ. ನೀನ್ ಮಾಡಿರೋ ಅಲ್ಕ ಕೆಲ್ಸ ಅಷ್ಟು ವಿಡಿಯೋನು ಎಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟಿದ್ದೀನಿ. ಏನ್ ಮಾಡ್ತೀಯಾ? ನಮ್ಮ ಇಲಾಖೆ ಮೊದಲಿಂದನೂ ಅವನೊಬ್ಬ ಅಯೋಗ್ಯ, ಒಳ್ಳೆ ವ್ಯಕ್ತಿ ಅಲ್ಲ, ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ ಅಂತ. ಆದ್ರೆ ಜನ ನಂಬ್ತಿರ್ಲಿಲ್ಲ. ಅವನಿಗೆ ಕೊನೆಗೆ ಏನ್ ಮಾಡ್ಬೇಕೋ ಆ ಕೆಲಸ ಮಾಡಿ ನಮ್ಮ ಇಲಾಖೆ ಅವನ್ನ ಮುಗಿಸಿದ್ವಿ. ಈಗಲಾದ್ರೂ ಸತ್ಯ ಜನಕ್ಕೆ ಗೊತ್ತಾಯ್ತಲ್ಲ, ಅದೇ ನಮ್ಮ ನೆಮ್ಮದಿ. ಇವತ್ತು ಜನಗಳು ಇನ್ನು ಮುಂದಾದ್ರೂ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಪೊಲೀಸ್ ಇಲಾಖೆ ಯಾವತ್ತೂ ಒಳ್ಳೇದೆ, ಒಳ್ಳೆ ಕೆಲಸಗಳನ್ನೇ ಮಾಡ್ತೀವಿ. ನಾವು ಯಾವತ್ತೂ ಇರೋದು ಜನಗಳ ಹಿತರಕ್ಷಣೆಗೋಸ್ಕರನೇ. ಸರ್ ಚಂದ್ರು ಸರ್. ಏನಪ್ಪ? ಶೆಟ್ಟಿ ಸರ್ ನಿಮ್ಗೊಂದು ಲೆಟರ್ ಕೊಟ್ಟಿದ್ದಾರೆ ಸರ್. ಶೆಟ್ಟಿ ಸರು ಲೆಟರ್ ಕೊಟ್ರಾ? ಅವರೆಲ್ಲ ಹೋದ್ರು? ಅವ್ರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್. ಹಾಸ್ಪಿಟಲಲ್ಲಿ ಇದ್ದಾರಾ? ಅವ್ರಿಗೇನಾಯ್ತು? ಗೊತ್ತಿಲ್ಲ ಸರ್, ಈ ಲೆಟರ್ ಓದ್ಬೇಕಂತೆ. ಸರಿನಪ್ಪ, ಆಯ್ತು. ಆಯ್ತು ಸರ್. ಚಂದ್ರು ನಮಸ್ತೆ, ನಾನು ಮೂಡುಬಿದಿರೆ ಅಂಜನಪ್ಪ ಶೆಟ್ಟಿ. ಅಂದರೆ ನಿಮ್ಮ ಟೈಗರ್ ಶೆಟ್ಟಿ ಬರೆಯುತ್ತಿರುವ ಪತ್ರ ಇದು. ಪರ ಸಂಘಟನೆಯವರು ನನ್ನ ಕಪಾಳಕ್ಕೆ ಹೊಡೆದ ಕಾರಣ ನನ್ನ 2 ಕಿವಿ ಢಮಾರಾಗಿದೆ. ಹಾಗಾಗಿ ಫೋನಿನಲ್ಲಿ ಮಾತನಾಡದೆ ಈ ಪತ್ರ ಬರೆಯಬೇಕಾಗಿ ಬಂತು. ನನ್ನ ಜೀವ ಇರೋವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಬದುಕುತ್ತೇನೆ. ನನ್ನ ಇಂಗ್ಲಿಷ್ ವ್ಯಾಮೋಹವೇ ಈ ನನ್ನ ಪರಿಸ್ಥಿತಿಗೆ ಕಾರಣ. ನನ್ನ ಇಂಗ್ಲಿಷ್ ವ್ಯಾಮೋಹ ಇಂದು ಸತ್ತು ಹೋಯಿತು. ಇವತ್ತು ನನಗೆ ಜ್ಞಾನೋದಯವಾಯಿತು. ಪಿಜ್ಜಾ ಶಾಪ್ ಚೆನ್ನಾಗಿ ನೋಡಿಕೊ. ನೀನು ಪ್ರೀತಿಸುತ್ತಿರುವ ಗೀತಾ ಬೇರೆ ಯಾರೂ ಅಲ್ಲ, ನನ್ನ ಮಗಳು. ಇವ್ರ ಮಗಳ? ಅಯ್ಯೋ. ಈ ವಿಚಾರ ನನಗೆ ನನ್ನ ಮಗಳಿನಿಂದಲೇ ತಿಳಿಯಿತು. ಇಬ್ಬರಿಗೂ ಒಳ್ಳೆಯದಾಗಲಿ. ನನ್ನದೊಂದು ಕೋರಿಕೆ ಇದೆ. ನಿಮಗೆ ಹುಟ್ಟುವ ಹೆಣ್ಣು ಮಗುವಿಗೆ ಕನ್ನಡತಿ ಎಂದು ಹೆಸರಿಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸುಂದರಕ್ಕಿಂತ ಸುಂದರ ನಮ್ಮ ಕನ್ನಡ. ಜೈ ಕನ್ನಡಾಂಬೆ. ಹೊಸದೊಂದು ಆಲೋಚನೆ ನನ್ನಲ್ಲಿ ಶುರುವಾಗಿದೆ. ಮಿತಿ ಮೀರಿದ ಕಲ್ಪನೆ ಈಗಂತೂ ಜೋರಾಗಿದೆ. ಯಾರಿಗೂ ಹೇಳದ ಸಂತಸವು ಮನಸ್ಸಲ್ಲಿ ಏನೋ ಕಾತರವು ನನ್ನಲ್ಲಿ ಈಗ ಕುಣಿಯುತ್ತಿದೆ, ನಲಿಯುತ್ತಿದೆ. ಲವಲ್ಲಿ ಬಿದ್ದೆ ನಾನು, ಲವಲ್ಲಿ ಬಿದ್ದೆ, ಲವಲ್ಲಿ ಬಿದ್ದೆ ನಾನು, ಲವಲ್ಲಿ ಬಿದ್ದೆ. ನನ್ನ ಆಣೆ ನೀನಿದ್ದರೆ ಜಗವನ್ನೇ ನಾ ಮರೆಯುವೆ. ನಿನ್ನನ್ನೇ ನನ್ನ ತೋಳಲಿ ಬಚ್ಚಿಟ್ಟು ಕಾಪಾಡುವೆ. ಯಾವುದು ಜನ್ಮದ ಪುಣ್ಯವಿದು, ಎಂದಿಗೂ ಅಳಿಸದ ಪ್ರೀತಿದು. ನೀನಿರು ಎಂದು ಜೊತೆಯಾಗಿ ಕೊನೆವರೆಗೂ ಲವಲ್